ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ಗಣಿತ ಕಲಿಕಾ ಆಂದೋಲನ 2.0 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತದ ಪರಿಕಲ್ಪನೆಗಳನ್ನು ಕಲಿಸಲಿಕ್ಕೆ ಇರುವಂತಹ ಕಲಿಕೋಪಕರಣಗಳನ್ನು ಹೇಗೆ ಶಿಕ್ಷಕರೇ ತಯಾರಿಸೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊತಾ ಹೋಗೋಣ. ನಮಗೆ ಶಿಕ್ಷಕರು ಅವರ ಶಾಲೆಗಳಲ್ಲಿ ಈ ಗಣಿತ ಕಲಿಕೋಪಕರಣಗಳು ಹಾಳಾಗಿದ್ದಾಗ ಅಥವಾ ಅದು ಇಲ್ಲದೇ ಇದ್ದಾಗ ಹೇಗೆ ಆ ಕಲಿಕೋಪಕರಣಗಳನ್ನು ತಾವೇ ತಯಾರಿಸೋದು ಅನ್ನೋದರ ನಮಗೆ ಇದನ್ನು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅಂತ ಹೇಳ್ತೀವಿ. ಹಂಗಂದರೆ ಅದರ ತಾಂತ್ರಿಕ ವಿವರಣೆಯ ಕೈಪಿಡಿ ಅಕ್ಷರ ಫೌಂಡೇಶನ್ಸ್ನ ವೆಬ್ಸೈಟಲ್ಲಿ ಸಹ ನಮಗೆ ದೊರೀತಾ ಹೋಗುತ್ತೆ. ಇಲ್ಲಿ ನಾವು ಪ್ರತಿಯೊಂದು ಕಲಿಕೋಪಕರಣನ ಅದನ್ನು ಹೇಗೆ ತಯಾರಿಸೋದು ಅನ್ನೋದರ ವಿವರಣೆ ಈ ಕೈಪಿಡಿಯಲ್ಲಿ ನಮಗೆ ಸಿಗತ್ತೆ. ಇದನ್ನು ನಾವು ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಸಹ ನಾವು ಇದನ್ನು ತಯಾರಿಸ್ತಾ ಹೋಗ್ಬೋದು. DIY ಅಂತ ಹೇಳಿದ್ರೆ ಡೂ ಇಟ್ ಯೋರ್ ಸೆಲ್ಫ್ ಅಂತ ಹೇಳ್ತೇವೆ. ಹಾಗೆ ಹೇಳಿದ್ರೆ ನಮಗೆ ಯಾವುದಾದ್ರೂ ಕಲಿಕೋಪಕರಣ ಇಲ್ಲದೆ ಇದ್ದಾಗ ನಾವು ನಮ್ಮ ದಿನನಿತ್ಯದ ಬಳಕೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಆ ಕಲಿಕೋಪಕರಣಗಳನ್ನು ಅದರ ಬದಲಾಗಿ ನಾವು ಈ ಕಲಿಕೋಪಕರಣಗಳನ್ನು ಬಳಕೆ ಮಾಡ್ತಾ ಹೋಗ್ಬೋದು. ಈಗ ಒಂದೊಂದಾಗಿ ಆ ಕಲಿಕೋಪಕರಣಗಳನ್ನು ಹೇಗೆ ತಯಾರಿಸೋದು ಅಂತ ನಾವೀಗ ನೋಡ್ತಾ ಹೋಗೋಣ. ನಾವೀಗ ತಯಾರಿಸುತ್ತಾ ಇರುವಂತಹ ಕಲಿಕೋಪಕರಣದ ಹೆಸರು ಸಂಖ್ಯಾ ಬಿಲ್ಲೆಗಳು. ಈ ಕಲಿಕೋಪಕರಣಗಳನ್ನು ಬಳಸಿಕೊಂಡು ನಾವು ಸಂಖ್ಯೆಗಳನ್ನು ತಿಳಿಯುವುದು ಅಂದರೆ ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿ ಪರಿಕಲ್ಪನೆಯನ್ನು ನಾವು ಕಲಿಸಬಹುದು. ಇದನ್ನು ತಯಾರಿಸೋಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡ್ತಾ ಹೋಗೋಣ. ಡ್ರಾಯಿಂಗ್ ಹಾಳೆ, ಪೆನ್ ಮತ್ತು ಪೆನ್ಸಿಲ್, ಕಲರ್ ಪೆನ್ಸಿಲ್ಗಳು, ಸ್ಕೇಲ್, ಕತ್ತರಿ. ಇದನ್ನು ಹೇಗೆ ತಯಾರು ಮಾಡೋದು ಅಂತ ನಾವೀಗ ನೋಡ್ತಾ ಹೋಗೋಣ. ಡ್ರಾಯಿಂಗ್ ಹಾಳೆಯಲ್ಲಿ 2.5 ಇಂಚು ಬರೋ ಹಾಗೆ ಚೌಕಗಳನ್ನು ರಚನೆ ಮಾಡ್ಕೋತಾ ಹೋಗೋಣ. ಮೊದಲಿಗೆ ಎರಡು 2.5 ಈಗ ಇದೇ ರೀತಿಯಾಗಿ ಈ ಬದಿಯಲ್ಲೂ ಸಹ ನಾವು 2.5 ಇಂಚ್ಗಳನ್ನು ಗೆರೆ ಎಳ್ಕೊಳ್ಳೋಣ. ಇಂಚಿನಲ್ಲಿ ಅಳತೆ ಮಾಡ್ತಾ ಇದ್ದೀವಿ, ನಾವೀಗ ಇಂಚಿನಲ್ಲಿ ತಗೊಳ್ಳೋಣ. ಈಗ ಸಂಖ್ಯೆಗಳನ್ನು ಬರ್ಕೊಳ್ಳೋಣ. ನಾವು ಸಂಖ್ಯಾ ಬಿಲ್ಲೆಯಲ್ಲಿರುವಂತೆ ಅಲ್ಲಿ 9 ಸೆಟ್ಗಳನ್ನ ಸಂಖ್ಯಾ ಬಿಲ್ಲೆಗಳು ಸಿಗುತ್ತೆ. ನಾವಿಲ್ಲಿ 3 ಸೆಟ್ಗಳನ್ನು ಸಹ ನಾವೀಗ ತಯಾರಿಸ್ಕೊತಾ ಹೋಗ್ಬೋದು. ಈಗ ಈ ರೀತಿಯಾಗಿ ಸಂಖ್ಯೆಗಳನ್ನು ಬರ್ಕೊಳ್ಳೋಣ. ಈಗ ಸಂಖ್ಯೆಗಳನ್ನು ಬರೆದ ಮೇಲೆ ನಾವೀಗ ಇದನ್ನು ಕತ್ತರಿಸ್ಕೊಳ್ತಾ ಹೋಗೋಣ. ಈ ರೀತಿಯಾಗಿ ನಾವು ಡ್ರಾಯಿಂಗ್ ಹಾಳೆಯನ್ನು ಬಳಸಿ ಸಂಖ್ಯಾ ಬಿಲ್ಲೆಗಳನ್ನು ತಯಾರಿಸ್ಕೋಬಹುದು. ನಾವು ತಯಾರಿಸಿದಂತಹ ಈ ಸಂಖ್ಯಾ ಬಿಲ್ಲೆಗಳನ್ನು ಉಪಯೋಗಿಸಲಿಕ್ಕೆ ನಮಗೊಂದು ಸ್ಥಾನ ಬೆಲೆ ಸೂಚಿಯ ಅವಶ್ಯಕತೆ ಇದೆ. ಇದನ್ನು ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ತಾವೇ ಕಲರ್ ಪೆನ್ಸಿಲ್ ಅಥವಾ ಡ್ರಾಯಿಂಗ್ ಹಾಳೆಯನ್ನು ಬಳಸಿ ಅವರೇ ಇದನ್ನು ತಯಾರಿಸ್ಕೊತಾ ಹೋಗ್ಬೋದು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು
ಅವರೇ ಇದನ್ನು ತಯಾರು ಮಾಡಿಕೊಂಡಾಗ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಇದು ದೊರಕಿ ಅವರೇ ಕಲಿಕೋಪಕರಣಗಳನ್ನು ಬಳಸಿ ಅವರು ಕಲಿತಾ ಹೋಗ್ಬೋದು. ಈಗ ನೋಡಿ, ಇಲ್ಲಿರುವಂತಹ ಸಂಖ್ಯಾ ಬಿಲ್ಲೆಗಳನ್ನು ನಾವೀಗ ಸ್ಥಾನ ಬೆಲೆ ಸೂಚಿಯ ಮೇಲೆ ಇಡ್ತಾ ಹೋಗಿ 7 4 10 3 2 ಈ ರೀತಿ ವಿದ್ಯಾರ್ಥಿಗಳು ತರಗತಿಯಲ್ಲಿ ಈ ರೀತಿಯ DIY ಕಲಿಕೋಪಕರಣಗಳನ್ನು ಉಪಯೋಗಿಸಿ ಅವರು ಕಲಿತಾ ಹೋಗಬಹುದು. ನಾವೀಗ ತಯಾರಿಸ್ತಾ ಇರುವಂತಹ ಕಲಿಕೋಪಕರಣದ ಹೆಸರು ಹೋಲಿಕೆ ಪಟ್ಟಿಗಳು. ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿಕೊಂಡು ಅಪವರ್ತನ ಮತ್ತು ಅಪವರ್ತ್ಯಗಳು, ಅವಿಭಾಜ್ಯ ಸಂಖ್ಯೆಗಳು, ಅಪವರ್ತನ ವೃಕ್ಷ, ಮಹತ್ತರ ಸಾಮಾನ್ಯ ಅಪವರ್ತನ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಭಿನ್ನರಾಶಿಗಳು ಮತ್ತು ದಶಮಾಂಶ ನಿರ್ವಹಣೆ ಈ ಎಲ್ಲ ಪರಿಕಲ್ಪನೆಗಳನ್ನು ನಾವು ಕಲಿಸಬಹುದು. ಇದನ್ನ ತಯಾರಿಸೋದಕ್ಕೆ ನಮಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ಬೇರೆ ಬೇರೆ ಬಣ್ಣದ ಡ್ರಾಯಿಂಗ್ ಹಾಳೆಗಳು, ಪೆನ್ ಮತ್ತು ಪೆನ್ಸಿಲ್ಗಳು, ಸ್ಕೇಲ್ ಮತ್ತು ಕತ್ತರಿ. ಈಗ ಈ ಹೋಲಿಕೆ ಪಟ್ಟಿಗಳನ್ನು ಹೇಗೆ ತಯಾರಿಸೋದು ಅಂತ ನಾವೀಗ ನೋಡ್ತಾ ಹೋಗೋಣ. ನಾವೀಗಾಗಲೇ ತಿಳಿಸಿದಂತೆ ನಾವು ಹೋಲಿಕೆ ಪಟ್ಟಿಗಳನ್ನು ತಯಾರಿ ಮಾಡಲಿಕ್ಕೆ ನಮಗೆ ಇದು ದಿನನಿತ್ಯ ಬಳಕೆಯಲ್ಲಿ ಸಿಗುವಂತಹ ಉಳಿದಿರುವಂತಹ ಡ್ರಾಯಿಂಗ್ ಹಾಳೆಗಳನ್ನು ಅಥವಾ ಬೇರೆ ಬೇರೆ ಬಣ್ಣದ ಕಾಗದಗಳನ್ನು ಸಹ ನಾವಿಲ್ಲಿ ಉಪಯೋಗಿಸ್ತಾ ಹೋಗ್ಬೋದು. ಈಗ ನಾವೀಗ ಇಲ್ಲಿ ನೀಲಿ ಬಣ್ಣದ ಕಾಗದವನ್ನು ಉಪಯೋಗಿಸೋಣ. ಅದಕ್ಕೆ ನಮಗೆ ಬೇಕಾಗಿರುವಂತಹ ಅಳತೆ ನಾವು ಕಿಟ್ನಲ್ಲಿ ನೋಡ್ಬೋದು. ನಮಗೆ 1 ರಿಂದ 10 ಸಂಖ್ಯೆಗಳ 10 ಸೆಟ್ನ ಹೋಲಿಕೆ ಪಟ್ಟಿಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಅದರ ಪ್ರತಿಯೊಂದು ಬಿಲ್ಲೆಯ ಅದರಲ್ಲಿರುವಂತಹ ಪ್ರತಿಯೊಂದು ಏಕಮಾನದ ಅಳತೆ 1 ಇಂಚಿನ ಚೌಕಗಳಲ್ಲಿದೆ. ನಾವೀಗ ಇದೇ ಅಳತೆಯನ್ನು ಇಟ್ಕೊಂಡು ಈಗ ಒಂದು ಹೋಲಿಕೆ ಪಟ್ಟಿಯನ್ನು ತಯಾರಿಸ್ಕೊತಾ ಹೋಗೋಣ. ನಾನೀಗ ನೀಲಿ ಬಣ್ಣದ ಡ್ರಾಯಿಂಗ್ ಹಾಳೆನ 1 ಇಂಚು ಉದ್ದ ಮತ್ತೆ 1 ಇಂಚು ಅಗಲ ಬರೋ ಹಾಗೆ ಒಂದು ಚೌಕವನ್ನು ರಚನೆ ಮಾಡ್ಕೊತಾ ಹೋಗ್ತೀನಿ. ಉದ್ದ 1 ಇಂಚಿದೆ, ಈಗ ಅಗಲನೂ 1 ಇಂಚ್ ತಗೊಳ್ಳೋಣ. ನಾವೀಗ ಇದನ್ನ 2 ಮತ್ತು 4 ಹೋಲಿಕೆ ಪಟ್ಟಿ ಬರೋ ಹಾಗೆ ಈ ನೀಲಿ ಬಣ್ಣವನ್ನು ಕತ್ತರಿಸ್ಕೊಳ್ಳೋಣ. ಇದನ್ನ 1 2 ಮತ್ತು 4 ಬರೋ ಹಾಗೆ ಕತ್ತರಿಸ್ಕೊಳ್ಳೋಣ. 2 ಮತ್ತು 4. ಈಗ 10ನೇ ಸಂಖ್ಯೆಯ ಹೋಲಿಕೆ ಪಟ್ಟಿಯನ್ನು ಕತ್ತರಿಸ್ಕೊಳ್ಳೋಣ. ಈಗ ನಾವಿಲ್ಲಿ 1 ರಿಂದ 10 ಸಂಖ್ಯೆ ಹೋಲಿಕೆ ಪಟ್ಟಿಗಳನ್ನು ವಿವಿಧ ಬಣ್ಣದ ಡ್ರಾಯಿಂಗ್ ಹಾಳೆಯಲ್ಲಿ ಕತ್ತರಿಸ್ಕೊಂಡಿದ್ದೇವೆ. ಈ ರೀತಿಯ ತಾವೇ ತಯಾರಿಸಿದಂತಹ ಕಲಿಕೋಪಕರಣಗಳನ್ನು ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಸಹ ತರಗತಿಯಲ್ಲಿ ಉಪಯೋಗಿಸಿ ನಾವೀಗಾಗಲೇ ತಿಳಿಸಿದಂತೆ ಭಿನ್ನರಾಶಿಗಳು, ಅಪವರ್ತನ ಮತ್ತು ಅಪವರ್ತ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳು ಪರಿಕಲ್ಪನೆಗಳನ್ನು ಕಲಿತಾ ಹೋಗ್ಬೋದು. ನಾವೀಗ ತಯಾರಿಸುತ್ತಾ ಇರುವಂತಹ ಕಲಿಕೋಪಕರಣದ ಹೆಸರು ವೃತ್ತಾಕಾರದ ಬಿಲ್ಲೆಗಳು ಅಥವಾ ಚೌಕಳಿ ಬಿಲ್ಲೆಗಳು. ನಾವು ಈ ಕಲಿಕೋಪಕರಣವನ್ನು ಬಳಸಿಕೊಂಡು ಸಂಖ್ಯೆಗಳನ್ನು ತಿಳಿಯುವುದು, ಅಪವರ್ತನ ಮತ್ತು ಅಪವರ್ತ್ಯಗಳು, ಅವಿಭಾಜ್ಯ ಸಂಖ್ಯೆಗಳು, ಅಪವರ್ತನ ವೃಕ್ಷ, ಪೂರ್ಣ ಸಂಖ್ಯೆಗಳು, ಅನುಪಾತ ಮತ್ತು ಸಮಾನುಪಾತ, ನೇರಾನುಪಾತ ಮತ್ತು ವಿಲೋಮಾನುಪಾತ, ದತ್ತಾಂಶ ನಿರ್ವಹಣೆ, ಘಾತಾಂಕಗಳು ಮತ್ತು ಪೂರ್ಣಾಂಕಗಳು ಪರಿಕಲ್ಪನೆಯನ್ನು ಕಲಿಸ್ತಾ ಹೋಗ್ಬೋದು. ನಾವೀಗ ಈ ಕಲಿಕೋಪಕರಣಗಳನ್ನು ತಯಾರಿಸಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ. ನಮಗೆ ಇಲ್ಲಿ 2 ಬೇರೆ ಬೇರೆ ಬಣ್ಣದ ಡ್ರಾಯಿಂಗ್ ಹಾಳೆಗಳು ಬೇಕಾಗಿದೆ. ನಂತರ ಪೆನ್ ಮತ್ತು ಪೆನ್ಸಿಲ್, ಕಲರ್ ಪೆನ್ಸಿಲ್ಗಳು, ಸ್ಕೇಲ್, ಕತ್ತರಿ ಮತ್ತು ಗಮ್. ಈಗ ಈ ಚೌಕಳಿ ಬಿಲ್ಲೆಗಳನ್ನು ಹೇಗೆ ತಯಾರಿಸೋದು ಅಂತ ನಾವೀಗ ನೋಡ್ತಾ ಹೋಗೋಣ. ನಾವೀಗ ಈ ಚೌಕಳಿ ಬಿಲ್ಲೆಗಳನ್ನು 1 ಇಂಚು ಮತ್ತು 1 ಇಂಚು ಚೌಕ ಬರೋ ಹಾಗೆ ಈಗ ಒಂದು ಚೌಕಗಳನ್ನು ರಚನೆ ಮಾಡೋಣ.
ಈಗ ಅಗಲ 1 ಇಂಚನ್ನು ಅಳತೆ ಮಾಡ್ಕೊಳ್ಳೋಣ. ಈಗ ಇದೇ ರೀತಿಯಾಗಿ ಹಳದಿ ಬಣ್ಣದಲ್ಲೂ ಸಹ ನಾವು ಅಳತೆ ಮಾಡ್ಕೊಳ್ಳೋಣ. ನಮಗೆ ಚೌಕಳಿ ಬಿಲ್ಲೆ ಅಥವಾ ವೃತ್ತಾಕಾರದ ಬಿಲ್ಲೆಯಲ್ಲಿ ನಾವು ನೋಡ್ತಾ ಹೋದರೆ ಎರಡೂ ಬದಿಯಲ್ಲಿ ಬೇರೆ ಬೇರೆ ಬಣ್ಣಗಳಿದೆ. ಈಗ ನಾವು ನೀಲಿ ಬಣ್ಣನ ಇಲ್ಲಿ ಈ ಅಳತೆಯಲ್ಲಿ ರಚನೆ ಮಾಡ್ಕೊಂಡಿದ್ದೀವಿ. ನಾನೀಗ ನೀಲಿ ಬಣ್ಣದ ಹಾಳೆಯ ಹಿಂಬದಿಗೆ ಹಳದಿ ಬಣ್ಣದ ಹಾಳೆಯನ್ನು ಅಂಟಿಸೋಣ. ನಾವು ಈ ರೀತಿ ಅಂಟಿಸುವಾಗ ಅದೆರಡು ಸಮ ಇರೋ ಹಾಗೆ ನಾವೀಗ ನೋಡ್ಕೋಬೇಕು. ಈಗ ಸಮ ಇದೆ. ಈಗ ನಾವಿದನ್ನು ಬಿಲ್ಲೆಗಳಾಗಿ ಕತ್ತರಿಸ್ತಾ ಹೋಗೋಣ. ಈ ರೀತಿಯಾಗಿ ನೀಲಿ ಮತ್ತು ಹಳದಿ ಬರೋ ರೀತಿ ಇನ್ನೊಂದಷ್ಟು ಚೌಕಳಿ ಬಿಲ್ಲೆಗಳನ್ನು ನಾನಿಲ್ಲಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ನಾವು ಈ ರೀತಿ ತಾವೇ ತಯಾರಿಸಿದಂತಹ TLMಗಳನ್ನು ತರಗತಿಯಲ್ಲಿ ಮಕ್ಕಳಿಗೆ ಪರಿಕಲ್ಪನೆಯನ್ನು ಕಲಿಸಲಿಕ್ಕೆ ಉಪಯೋಗಿಸಬಹುದು. ನಾವೀಗ ತಯಾರಿಸ್ತಾ ಇರುವಂತಹ ಕಲಿಕೋಪಕರಣದ ಹೆಸರು ಬೀಜಗಣಿತದ ಟೈಲ್ಸ್. ಈ ಬೀಜಗಣಿತದ ಟೈಲ್ಸ್ಗಳನ್ನು ಉಪಯೋಗಿಸಿ ನಾವು ಬೀಜೋಕ್ತಿಗಳ ಉಂಟಾಗುವಿಕೆ ಮತ್ತು ವಿಧಗಳು, ಬೀಜೋಕ್ತಿಗಳ ಅಪವರ್ತನಗಳು ಮತ್ತು ಸಹಗುಣಕಗಳು, ಸಜಾತಿ ಮತ್ತು ವಿಜಾತಿ ಬೀಜಪದಗಳ ಮೂಲಕ್ರಿಯೆಗಳು, ಬೀಜೋಕ್ತಿಗಳ ಮೂಲಕ್ರಿಯೆಗಳು ಮತ್ತು ಸಮೀಕರಣಗಳ ಪರಿಹಾರ, ನಿತ್ಯ ಸಮೀಕರಣಗಳು ಪರಿಕಲ್ಪನೆಯನ್ನು ನಾವು ಕಲಿಸ್ತಾ ಹೋಗ್ಬೋದು. ಇದನ್ನು ತಯಾರಿಸಲಿಕ್ಕೆ ನಮಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ಕೆಂಪು ಮತ್ತು ನೀಲಿ ಬಣ್ಣದ ಡ್ರಾಯಿಂಗ್ ಹಾಳೆಗಳು, ಪೆನ್ ಮತ್ತು ಪೆನ್ಸಿಲ್, ಸ್ಕೇಲ್ ಮತ್ತು ಕತ್ತರಿ. ಈಗ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ನಾವೀಗ ನೋಡ್ತಾ ಹೋಗೋಣ. ಮೊದಲಿಗೆ ಕೆಂಪು ಬಣ್ಣದ ಬೀಜಗಣಿತದ ಟೈಲ್ಸ್ಗಳನ್ನು ತಯಾರಿ ಮಾಡಲಿಕ್ಕೆ ನಾವು ಅದಕ್ಕೆ ಒಂದು ಅಳತೆಗಳನ್ನು ಇಟ್ಕೋತಾ ಹೋಗಬೇಕಾಗುತ್ತೆ. ನಾವೀಗ ಆ ಅಳತೆಯನ್ನು ಈ ರೀತಿ ತಗೊಳ್ತಾ ಹೋಗೋಣ. ಮೊದಲಿಗೆ ನಮಗೆ ಬೀಜಗಣಿತದ ಟೈಲ್ಸ್ನಲ್ಲಿ ಬೇಕಾಗಿರುವಂತಹ ದೊಡ್ಡ ಚೌಕಾಕಾರದ ಬಿಲ್ಲೆಯನ್ನು ತಯಾರಿಸಲಿಕ್ಕೆ ನಾವು 8 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ನ ಒಂದು ಚೌಕವನ್ನು ರಚನೆ ಮಾಡೋಣ. ನಂತರ ಆಯತಾಕಾರದ ಬಿಲ್ಲೆಯನ್ನು ರಚನೆ ಮಾಡಲಿಕ್ಕೆ ಉದ್ದ 8 ಸೆಂಟಿಮೀಟರ್ ಮತ್ತು ಅಗಲ 2.5 ಸೆಂಟಿಮೀಟರ್ ಬರೋ ಹಾಗೆ ರಚನೆ ಮಾಡೋಣ. ನಂತರ ನಮಗೆ ಬೇಕಾಗಿರುವಂತಹ ಚಿಕ್ಕ ಚೌಕಾಕಾರ ಬಿಲ್ಲೆಗಳನ್ನು ರಚನೆ ಮಾಡಲಿಕ್ಕೆ 2.5 ಮತ್ತು 2.5 ಬರೋ ಹಾಗೆ ನಾವೀಗ ಚೌಕಗಳನ್ನು ರಚನೆ ಮಾಡ್ಕೋತಾ ಹೋಗೋಣ. ರಚನೆಯನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿದನ್ನು ಸೆಂಟಿಮೀಟರ್ನಲ್ಲಿ ಮಾಡ್ತಾ ಇದ್ದೀವಿ. ಮೊದಲಿಗೆ 8 ಸೆಂಟಿಮೀಟರ್ ಚೌಕಗಳನ್ನು ರಚನೆ ಮಾಡೋಣ. ನಾವು ದೊಡ್ಡ ಚೌಕಾಕಾರದ ಬಿಲ್ಲೆಗಳಿಗೆ 8 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಉದ್ದ ಮತ್ತು ಅಗಲಗಳಿರೋ ಹಾಗೆ ನಾವೀಗ ಇಲ್ಲಿ ಒಂದು ಚೌಕವನ್ನು ರಚನೆ ಮಾಡ್ಕೊಂಡಿದ್ದೀವಿ. ನಂತರ ಆಯತಾಕಾರದ ಚೌಕವನ್ನು ರಚನೆ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರುವಂಥದ್ದು 8 ಸೆಂಟಿಮೀಟರ್ ಉದ್ದ ಮತ್ತು 2.5 ಸೆಂಟಿಮೀಟರ್ ಅಗಲ ಬೇಕಾಗಿದೆ. ಉದ್ದ 8 ಸೆಂಟಿಮೀಟರ್ ಇದೆ. ಈಗ ಅದರ ಅಗಲ 2.5 ಸೆಂಟಿಮೀಟರ್ ಬರೋ ಹಾಗೆ ಗುರುತು ಮಾಡ್ಕೊಳ್ಳೋಣ. 2.5. ಈಗ ಚಿಕ್ಕ ಚೌಕಾಕಾರದ ಬಿಲ್ಲೆಯನ್ನು ರಚನೆ ಮಾಡಲಿಕ್ಕೆ ನಮಗೆ 2.5 ಸೆಂಟಿಮೀಟರ್ ಇರೋ ಅಂತಹ ಚಿಕ್ಕ ಚೌಕಾಕಾರದ ಬಿಲ್ಲೆ ಬೇಕಾಗಿದೆ. ಅದನ್ನು ಸಹ ನಾವೀಗ ಇಲ್ಲಿ ಅಳತೆ ಮಾಡ್ಕೊಳ್ಳೋಣ. 2.5 ಸೆಂಟಿಮೀಟರ್ ಉದ್ದ, ಈಗ ಅಗಲನೂ ಸಹ 2.5 ಸೆಂಟಿಮೀಟರ್ ಬರೋ ಹಾಗೆ ಅಳತೆ ಮಾಡ್ಕೊಳ್ಳೋಣ. ಈಗ ನಾವೀಗ ಇದನ್ನು ಕತ್ತರಿಸ್ಕೊಳ್ಳೋಣ.
ಈ ರೀತಿಯಾಗಿ ನಾವು ದೊಡ್ಡ ಚೌಕಾಕಾರ, ಆಯತ ಮತ್ತು ಚಿಕ್ಕ ಚೌಕಾಕಾರದ ಬಿಲ್ಲೆಗಳನ್ನು ಈ ರೀತಿಯಾಗಿ ಕೆಂಪು ಬಣ್ಣದ ಟೈಲ್ಸ್ಗಳನ್ನು ಕತ್ತರಿಸ್ಕೊಂಡಿದ್ದೇವೆ. ಅದೇ ರೀತಿ ಅದೇ ಅಳತೆಯಲ್ಲಿ ನಾವು ನೀಲಿ ಬಣ್ಣದ ಟೈಲ್ಸ್ಗಳನ್ನು ಸಹ ನಾವಿಲ್ಲಿ ಕತ್ತರಿಸ್ಕೊಂಡಿಟ್ಟಿದ್ದೇವೆ. ಇಲ್ಲಿ ನಮಗೆ ಕಿಟ್ನಲ್ಲಿ ನಮಗೆ ಪ್ರತಿ ದೊಡ್ಡ ಚೌಕಾಕಾರದ ಬಿಲ್ಲೆ ಮತ್ತು ಆಯತಾಕಾರದ ಬಿಲ್ಲೆಗಳು ಮತ್ತು ಈ ಚಿಕ್ಕ ಚೌಕಾಕಾರದ ಬಿಲ್ಲೆಗಳು 10 ಸಂಖ್ಯೆಗಳಲ್ಲಿದೆ. ಇದನ್ನು ತರಗತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ತಾವಾಗೇ ಈ ಕಲಿಕೋಪಕರಣಗಳನ್ನು ತಯಾರಿಸಿಕೊಂಡು ಶಿಕ್ಷಕರು ಪಾಠ ಬೋಧನೆ ಮಾಡುವಾಗ ಆ ತರಗತಿಯಲ್ಲಿ ತಾವೇ ತಯಾರಿಸಿದಂತಹ ಕಲಿಕೋಪಕರಣಗಳನ್ನು ಬಳಸಿಕೊಂಡು ಸಹ ಅವರು ಪರಿಕಲ್ಪನೆಯನ್ನು ಕಲೀಲಿಕ್ಕೆ ಈ DIY ಕಲಿಕೋಪಕರಣಗಳು ತುಂಬ ಉಪಯೋಗಕ್ಕೆ ಬರುತ್ತೆ. ನಾನು ಕೆಂಪು ಬಣ್ಣದ ಟೈಲ್ಸ್ಗಳನ್ನು ಕತ್ತರಿಸಿಟ್ಕೊಂಡಿದ್ದೇನೆ. ಅದೇ ರೀತಿ ಅದೇ ಅಳತೆಯಲ್ಲಿ ನೀಲಿ ಬಣ್ಣದ ಟೈಲ್ಸ್ಗಳನ್ನು ಸಹ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ತಾವೇ ತಯಾರಿಸಿದಂತಹ ಈ ಕಲಿಕೋಪಕರಣಗಳನ್ನು ತರಗತಿಯಲ್ಲಿ ಬೀಜಗಣಿತದ ಪರಿಕಲ್ಪನೆಯನ್ನು ಪಾಠ ಮಾಡುವಾಗ ಈ ರೀತಿಯ ಕಲಿಕೋಪಕರಣಗಳನ್ನು ಬಳಸಿ ಅವರು ಪರಿಕಲ್ಪನೆಯನ್ನು ತಾವೇ ಮೂರ್ತ ಹಂತದಲ್ಲಿ ಕಲಿತಾ ಹೋಗಬಹುದು. ನಮಸ್ತೆ, ನಾನು ಇವಾಗ ರೇಖಾಗಣಿತದ ಪರಿಕಲ್ಪನೆಯ ಕಲಿಕೋಪಕರಣಗಳು ಅಂದರೆ DIY ಡೂ ಇಟ್ ಯುವರ್ ಸೆಲ್ಫ್ ಅದನ್ನು ಹೇಗೆ ನಾವೇ ಕಲಿಕೋಪಕರಣಗಳನ್ನು ಸ್ವತಃ ತಯಾರು ಮಾಡ್ಕೋಬೋದು ಅಂತ ಹೇಳ್ಕೊಡ್ತೇನೆ. ಬಹುತೇಕ ಶಿಕ್ಷಕರು ಕಿಟ್ನ ಬಳಸುವಾಗ ಕಿಟ್ನಲ್ಲಿ ಕಲಿಕಾ ಸಾಮಗ್ರಿಗಳು ಕೊರತೆಯಾಗಿದೆ, ಕಳೆದೋಗಿದೆ, ಈ ರೀತಿಯ ಸಮಸ್ಯೆಗಳನ್ನ ಹೇಳ್ಕೊಡ್ತಾರೆ. ಆದರೆ ನಾವೇ ಸ್ವತಃ ಏನು ಮಾಡ್ಬೋದು, ಕಿಟ್ನಲ್ಲಿರುವಂಥ ವಸ್ತುಗಳನ್ನು ತಯಾರು ಮಾಡ್ಕೋಬೋದು, ಅದು ಕಡಿಮೆ ಬಡ್ಜೆಟ್ನಲ್ಲಿ. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ TLMಗಳನ್ನು ಹೇಗೆ ರಚನೆ ಮಾಡ್ಕೋಬೋದು, ಸ್ವತಃ ನಾವೇ ಹೇಗೆ ರಚನೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಈಗ ತಯಾರಿಸುತ್ತಿರುವ ಕಲಿಕೋಪಕರಣ ವೃತ್ತದ ಮಾದರಿ. ಸೊ ಈ ವೃತ್ತದ ಮಾದರಿಯಿಂದ ನಾವು ಏನನ್ನು ಕಲಿಬೋದು ಅಂದರೆ ಅದರ ಪರಿಕಲ್ಪನೆ ಏನು ಅಂತ ನೋಡೋದಾದರೆ ವೃತ್ತದ ಪರಿಚಯ ಮತ್ತು ಅದರ ಭಾಗಗಳು. ವೃತ್ತದ ಮಾದರಿಯನ್ನು ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು ಡ್ರಾಯಿಂಗ್ ಹಾಳೆ, ಕಲರ್ ಪೆನ್ಸಿಲ್ಗಳು, ಸ್ಕೇಲ್, ಕೈವಾರ, ಕತ್ತರಿ ಹಾಗೂ ಗಮ್. ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಕೆ ಮಾಡಿ ನಾವೇನು ಮಾಡೋಣ, ಈ ಡ್ರಾಯಿಂಗ್ ಹಾಳೆಯಲ್ಲಿ ಇದನ್ನು ಬಳಸಿಕೊಂಡು ವೃತ್ತದ ಮಾದರಿಯನ್ನು ರಚನೆ ಮಾಡೋಣ. ಸೊ ಮೊದಲಿಗೆ ನಾನೇನು ಮಾಡಬೇಕು, ಕೈವಾರದ ಸಹಾಯದಿಂದ ಒಂದು ವೃತ್ತದ ರಚನೆನ ಮಾಡ್ತೇನೆ. ಸೊ ವೃತ್ತದ ರಚನೆ ಮಾಡಬೇಕಂದ್ರೆ ನಮಗೆ ಒಂದು ತ್ರಿಜ್ಯ ಬೇಕು. ಆ ತ್ರಿಜ್ಯ ಎಷ್ಟು ಅಂತಂದರೆ ನಾನು 10 ಸೆಂಟಿಮೀಟ್ರನ್ನ ತಗೋತೇನೆ. ಈಗ 10 ಸೆಂಟಿಮೀಟ್ರ್ ತ್ರಿಜ್ಯನ ತೆಗೆದುಕೊಂಡಿದ್ದೇನೆ ಅಳತೆ. ಈ ಕೈವಾರದಿಂದ ಒಂದು ವೃತ್ತವನ್ನು ರಚನೆ ಮಾಡೋಣ. ಈಗ 10 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತ ರಚನೆ ಆಯಿತು. ಈಗೇನು ಮಾಡೋಣ, ಇದರ ಭಾಗಗಳನ್ನ ಸ್ಕೇಲ್ನ ಸಹಾಯದಿಂದ ಗುರುತಿಸೋಣ. ಮೊದಲಿಗೆ ನಾವೇನು ಮಾಡೋಣ, ಒಂದು ವ್ಯಾಸವನ್ನು ರಚನೆ ಮಾಡೋಣ. ತ್ರಿಜ್ಯ 10 ಸೆಂಟಿಮೀಟರ್ ಇದ್ದರೆ ವ್ಯಾಸ ನಮಗೆ ಎಷ್ಟು ಸಿಗುತ್ತೆ, 20 ಸೆಂಟಿಮೀಟರ್. ಸೊ 20 ಸೆಂಟಿಮೀಟರ್ ಕರೆಕ್ಟಾಗಿದೆ. ಸೊ ಇದನ್ನು ರಚನೆ ಮಾಡೋಣ. ಈಗ ಒಂದು ವ್ಯಾಸ ಸಿಕ್ತು. ಸೊ ಈ ಬಿಂದು ಏನಿದೆ ಇದನ್ನು ನಾವು ಕೇಂದ್ರ ಬಿಂದು ಅಂತ ಕರಿತೇವೆ. ಸೊ ನಮಗೆ ವೃತ್ತದ ಭಾಗಗಳು ಏನೇನಿರುತ್ತೆ, ತ್ರಿಜ್ಯ ಇರುತ್ತೆ, ವ್ಯಾಸ ಇರುತ್ತೆ. ಅದು ಬಿಟ್ಟು ಬೇರೆ ಏನೇನಿರುತ್ತೆ ಭಾಗಗಳು, ಒಂದು ತ್ರಿಜ್ಯಾಂತರ ಖಂಡ ಇರುತ್ತೆ. ಸೊ ಅದನ್ನು ಸಹ ನಾವೇನು ಮಾಡೋಣ, ರಚನೆ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಭಾಗ ಇದೆ, ಆ ಭಾಗ ಜ. ಸೊ ಜನು ನಾವು ರಚನೆ ಮಾಡ್ಬೋದು. ಈಗ ನೀವು ಇಲ್ಲಿ ಗಮನಿಸ್ಬೋದು, ಒಂದು ವೃತ್ತದ ರಚನೆ ಆಗಿದೆ, ವೃತ್ತದ ಭಾಗಗಳು ಕೂಡ ರಚನೆ ಆಗಿದೆ. ಸೊ ಈ ಗೆರೆಯನ್ನು ನಾವು ವ್ಯಾಸ ಅಂತ ಪರಿಗಣನೆ ಮಾಡ್ಬೋದು. ಈ ಜಾಗ ಏನೆಂದರೆ ಈ ಏರಿಯಾ ಏನಿದೆ ಇದನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೇವೆ. ಮತ್ತು ಇಲ್ಲಿ ನಾನು ಏನು ಡ್ರಾ ಮಾಡಿದ್ದೇನೆ ಇದನ್ನು ನಾನು ಜ ಅಂತ ಕರಿತೇನೆ.
ಸೊ ಈ ಭಾಗಗಳನ್ನ ನಾನು ಇಲ್ಲಿ ರಚನೆ ಮಾಡಾಯಿತು. ಈಗ ಅಂದರೆ ನಮ್ಮ ಕಿಟ್ನಲ್ಲಿರುವಂಥ ವೃತ್ತ ಏನಿದೆ, ಅಂದರೆ ವೃತ್ತದ ಮಾದರಿ ಏನಿದೆ, ಅದೇ ರೀತಿ ಹಾಗೆ ಹೋಲುವ ಹಾಗೆ ನಾವು ಇದನ್ನು ಭಾಗಗಳಿಗೆ ಏನು ಮಾಡೋಣ, ಬಣ್ಣವನ್ನು ತುಂಬೋಣ ಅಥವಾ ಬಣ್ಣದ ಡ್ರಾಯಿಂಗ್ ಹಾಳೆಯಲ್ಲಿ ಇದನ್ನು ಗಮ್ನ ಸಹಾಯದಿಂದ ಅಂಟಿಸೋಣ. ಸೊ ಅದಕ್ಕೂ ಮುಂಚೆ ನಾವು ಏನು ಮಾಡಬೇಕು, ಈ ಏನಿದೆ ವೃತ್ತ, ಆ ವೃತ್ತವನ್ನು ಕತ್ತರಿ ಸಹಾಯದಿಂದ ಕಟ್ ಮಾಡಬೇಕಾಗುತ್ತೆ. ಈಗ ನಾವು ಕತ್ತರಿ ಸಹಾಯದಿಂದ ಇಲ್ಲಿ ವೃತ್ತಾಕಾರವನ್ನು ರಚನೆಯನ್ನು ಕಟ್ ಮಾಡಿದ್ದೇವೆ, ಕತ್ತರಿಸಿದ್ದೇವೆ. ಈಗ ಇದರ ಭಾಗಗಳನ್ನು ನಾವು ಏನು ಮಾಡೋಣ, ಬೇರೆ ಬೇರೆ ಮಾಡೋಣ. ಎಸ್, ಈಗ ಭಾಗಗಳನ್ನ ನಾವು ಕತ್ತರಿಸಾಯಿತು. ಸೊ ಇದಕ್ಕೆ ನಾವೇನು ಮಾಡೋಣ, ಇಂಡಿವಿಜುವಲ್ ಆಗಿ ಅದಕ್ಕೆ ಬಣ್ಣವನ್ನು ಹಚ್ಚೋಣ ಅಥವಾ ಬಣ್ಣದ ಹಾಳೆಯಿಂದ ಅದನ್ನು ಗಮ್ನ ಸಹಾಯದಿಂದ ಅಂಟಿಸೋಣ. ಈಗ ನಾನು 4 ಭಾಗಗಳಿಗೆ ಏನು ಮಾಡಿದ್ದೇನೆ, ಬಣ್ಣವನ್ನು ತುಂಬಿದ್ದೇನೆ ಅಥವಾ ಬಣ್ಣದ ಹಾಳೆಯಿಂದ ಅದನ್ನು ಗಮ್ನ ಸಹಾಯದಿಂದ ಅಂಟಿಸಿದ್ದೇನೆ. ಸೊ ಇದನ್ನು ವೃತ್ತಾಕಾರದಲ್ಲಿ ರಚನೆಯನ್ನು ತೋರಿಸೋಣ. ಎಸ್, ಈಗ ನಮ್ಮ ಕಿಟ್ನಲ್ಲಿ ಏನಿದೆ ವೃತ್ತದ ಮಾದರಿ, ಅದೇ ರೀತಿ ಇದು ಹೋಲಿಕೆ ಆಗ್ತಿದೆ. ಈ ಕಲಿಕೋಪಕರಣವನ್ನು ಬಳಸಿ ನಾವೇನು ಮಾಡ್ಬೋದು, ಭಾಗಗಳನ್ನ ಪರಿಚಯ ಮಾಡ್ಬೋದು. ಈಗ ತಯಾರಿಸುತ್ತಿರುವ ಕಲಿಕೋಪಕರಣದ ಹೆಸರು ಪೈಥಾಗೋರಸ್ ಪ್ರಮೇಯದ ಮಾದರಿ. ನಮ್ಮ ಕಿಟ್ನಲ್ಲಿ ಏನಿದೆ ಪೈಥಾಗೋರಸ್ ಪ್ರಮೇಯದ ಮಾದರಿ ಇದೆ, ಅದಕ್ಕೆ ಪೂರಕವಾಗಿ ನಾವೇನು ಮಾಡೋಣ, ನಮ್ಮ ಸುತ್ತಮುತ್ತ ಏನು ಸಿಗುತ್ತೆ ಆ ಕಲಿಕಾ ಸಾಮಗ್ರಿಗಳನ್ನ ಬಳಸಿ ನಾವೇನು ಮಾಡೋಣ, ಪೈಥಾಗೋರಸ್ನ ಪ್ರಮೇಯದ ಮಾದರಿಯನ್ನು ರಚನೆ ಮಾಡೋಣ. ಸೊ ಅದಕ್ಕಾಗಿ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅಂತ ನೋಡೋದಾದರೆ ನಮಗೇನು ಬೇಕು, ಡ್ರಾಯಿಂಗ್ ಹಾಳೆ, ಪೆನ್ ಮತ್ತು ಪೆನ್ಸಿಲ್ಲು, ಕಲರ್ ಪೆನ್, ಸ್ಕೇಲ್, ಕತ್ತರಿ ಹಾಗೂ ಗಮ್. ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವೇನು ಮಾಡೋಣ, ಪೈಥಾಗೋರಸ್ ಪ್ರಮೇಯದ ಮಾದರಿಯನ್ನು ರಚನೆ ಮಾಡೋಣ. ಈಗ ಲಂಬಕೋನ ತ್ರಿಭುಜವನ್ನು ರಚನೆ ಮಾಡೋಣ. ಮೊದಲು ನಾವೇನು ಮಾಡೋಣ, ತ್ರಿಭುಜದ ಪಾದವನ್ನು ರಚನೆ ಮಾಡೋಣ. ಸೊ ಅದಕ್ಕಾಗಿ ನಾನು ಇಂಚ್ಗಳಲ್ಲಿ ಅಳತೆಯನ್ನು ಮಾಡ್ಕೋತೀನಿ. ಎಷ್ಟು ಅಂತಂದರೆ ಈ ಲಂಬಕೋನ ತ್ರಿಭುಜದ ಪಾದ ನನಗೆಷ್ಟು ಬೇಕು ಅಂತಂದರೆ 3 ಇಂಚು. ಸೊ ಪಾದ 3 ಇಂಚ್ ತಗೊಂಡಿದ್ದೇನೆ. ಹಾಗೆ ಈ ಎತ್ತರ ಎಷ್ಟಿರುತ್ತೆ ಅಂತಂದರೆ ಈ ತ್ರಿಭುಜದ ಎತ್ತರವು 4 ಇಂಚ್ ಇರುತ್ತೆ. ಹಾಗೆ ಈಗ ಇದರ ಕರ್ಣವನ್ನು ಸೇರಿಸೋಣ. ಕರ್ಣವನ್ನು ಸೇರಿಸಿದಾಗ ನಮಗೆ 1 2 3 4 5 ಅಂದರೆ 5 ಇಂಚು ಸಿಕ್ಕಿತು. ಎಸ್, ಈಗ ಏನಾಯಿತು, ನಮಗೆ ಒಂದು ಲಂಬಕೋನ ತ್ರಿಭುಜ ರಚನೆ ಆಯಿತು. ಪೈಥಾಗೋರಸ್ ಪ್ರಮೇಯವನ್ನು ನಿರೂಪಿಸ್ಬೇಕಲ್ವಾ, ಹಾಗಾಗಿ ನನಗೇನು ಬೇಕು, ಈ 3 ಬಾಹುಗಳಿಗೆ ಚೌಕಗಳು ಬೇಕು. ಸೊ ಅದಕ್ಕಾಗಿ ನಾನೇನು ಮಾಡ್ತೇನೆ, ಬೇರೆ ಬಣ್ಣದ ಹಾಳೆಗಳಲ್ಲಿ ನಾನೇನು ಮಾಡ್ಬೋದು, ಚೌಕಗಳನ್ನ ರಚನೆ ಮಾಡ್ಬೋದು. ಸೊ ಇದಕ್ಕೆ ನಾನು 5 ಇಂಚ್ ಅಂತ ತಗೋತೇನೆ, ಮತ್ತು ಇದಕ್ಕೆ ನಾನು 4 ಇಂಚ್ ಅಂತ ತಗೋತೇನೆ, ಮತ್ತು ಇದಕ್ಕೆ ನಾನು 3 ಇಂಚ್ ಅಂತ ತಗೋತೇನೆ. ಸೊ ಈ ಅಳತೆಗಳನ್ನ ಯೂಸ್ ಮಾಡಿ ನಾನು ಈ ಡ್ರಾಯಿಂಗ್ ಶೀಟ್ಗಳಲ್ಲಿ ಏನಿದೆ ಇದರಲ್ಲಿ ರಚನೆ ಮಾಡ್ತೀನಿ, ಚೌಕಗಳನ್ನ ರಚನೆ ಮಾಡ್ತೀನಿ. ಸೊ ಮೊದಲಿಗೆ ಈ ಕರ್ಣ ಏನಿದೆ, ಕರ್ಣ 5 ಇಂಚ್ ಅಲ್ವಾ. ಸೊ 5 ಇಂಚ್ನ ಚೌಕವನ್ನು ನಾವೇನು ಮಾಡಬೇಕು, ರಚನೆ ಮಾಡಬೇಕು. ಸೊ ಹಾಗಾಗಿ ಈ ಬಣ್ಣದ ಹಾಳೆಯಲ್ಲಿ 5 ಇಂಟು 5 ಅದರ ರಚನೆ ಮಾಡೋಣ. 1 2 3 4 5 ಮತ್ತು ಚೌಕದ ಎಲ್ಲ ಬಾಹುಗಳೇನಾಗಿರುತ್ತೆ, ಸಮನಾಗಿರುತ್ತೆ. ಸೊ ಈ ಬಾಹು ಎಷ್ಟಾಯಿತು, ಇದನ್ನು ಸಹ 5 ಇಂಚು ಅಲ್ವಾ. ಇದನ್ನು ನಾವು ಏನು ಮಾಡೋಣ, ಐದು ಇಂಚಾಗಿ ರಚನೆ ಮಾಡೋಣ. ಮತ್ತು ಈ ಬಾಹುವನ್ನು ಸೇರಿಸೋಣ. ಎಸ್, ನನಗೀಗ 5 ಇಂಟು 5 ಚೌಕ ರಚನೆ ಆಯಿತು. ಇದರ ಒಳಗಡೆ ಏನಿದೆ ಆ ಚೌಕಗಳನ್ನು ನಾವೇನು ಮಾಡಬೇಕು, ರಚನೆ ಮಾಡಬೇಕಾಗುತ್ತೆ. ಸೊ ಸರಿಯಾಗಿ 1 ಇಂಚ್ ಆ ಅಳತೆಗೆ ಅನುಗುಣವಾಗಿ
ಚಿಕ್ಕ ಚಿಕ್ಕ ಚೌಕಗಳನ್ನ ರಚನೆ ಮಾಡೋಣ. ಎಸ್, ಈಗ ಈ ಬದಿಯಲ್ಲೂ ಸಹ ಅಳತೆ ಮಾಡಿ ಚಿಕ್ಕ ಚೌಕಗಳನ್ನ ರಚನೆ ಮಾಡೋಣ. ಇನ್ನೊಂದು ಗೆರೆಯನ್ನು ಹಾಕೋಣ ಮತ್ತು ಕೊನೆ ಗೆರೆಯನ್ನು ಎಳೆಯೋಣ. ಎಸ್, ಈಗ ನೀವಿಲ್ಲಿ ನೋಡ್ಬೋದು ನಮಗೆ 5 ಇಂಚು ಮತ್ತು 5 ಇಂಚು ಇದರ ವರ್ಗ ಅಂದರೆ ಚೌಕ ರಚನೆ ಆಗಿದೆ. ಇದೇ ರೀತಿಯಾಗಿ ನಾವು ಇನ್ನು 2 ಬಾಹುಗಳಿದೆ, ಯಾವುದು 4 ಇಂಚದು ಮತ್ತು 3 ಇಂಚದು. ಅದನ್ನು ನಾವು ಬೇರೆ ಬೇರೆ ಬಣ್ಣದ ಹಾಳೆಯಿಂದ ರಚನೆ ಮಾಡ್ಬೋದು. ಹಾಗೆ ಇವುಗಳನ್ನ ಕತ್ತರಿ ಸಹಾಯದಿಂದ ಕಟ್ ಮಾಡಿ ಇದೇ ರೀತಿ ಎಲ್ಲ ಚೌಕಗಳನ್ನು ನಾವೇನು ಮಾಡ್ಬೋದು, ರಚನೆ ಮಾಡಿ ಕಟ್ ಮಾಡ್ಬೋದು, ಅಂದರೆ ಕತ್ತರಿಸಬಹುದು. ನಾನು ಮಿಕ್ಕಿರುವ ಚೌಕಗಳನ್ನ ಏನು ಮಾಡಿದ್ದೇನೆ, ಕತ್ತರಿ ಸಹಾಯದಿಂದ ಕಟ್ ಮಾಡಿದ್ದೇನೆ. ಹಾಗೆ ನನಗೇನು ಸಿಕ್ತು, 3 ಚೌಕಗಳು ಸಿಕ್ತು. ಸೊ ಈ 3 ಚೌಕಗಳ ಸಹಾಯದಿಂದ ನಾವೇನು ಮಾಡ್ಬೋದು, ಪೈಥಾಗೊರಸ್ ಪ್ರಮೇಯವನ್ನು ನಿರೂಪಿಸ್ಬೋದು. ಸೊ ಈ 5 ಇಂಚು ಚೌಕ ಏನಿದೆ ಅದನ್ನು ಈ ಕರ್ಣಕ್ಕೆ ಸೇರಿಸೋಣ ಮತ್ತು ಇದನ್ನು 3 ಇಂಚು ಏನಿದೆ ಆ 3 ಇಂಚು ಚೌಕಕ್ಕೆ ಸೇರಿಸ್ಬೋದು ಮತ್ತು ಇದು 4 ಇಂಚಿನ ಚೌಕವಾಗುತ್ತೆ. ಸೊ ಈ ಮಾದರಿಯ ಮೂಲಕ ನಾವೇನು ಮಾಡ್ಬೋದು, ನಮ್ಮಲ್ಲಿರುವ ಕಿಟ್ ಏನಿದೆ ಅದರಲ್ಲಿನ ಪೈಥಾಗೊರಸ್ ಪ್ರಮೇಯದ ಮಾದರಿಗೆ ಹೋಲಿಕೆ ಮಾಡ್ಬೋದು. ಮತ್ತು ಅಲ್ಲಿ ಹೇಗೆ ಬಳಕೆ ಆಗುತ್ತೋ ಇಲ್ಲೂ ಸಹ ಈ ಮೆಟೀರಿಯಲ್ಲು ಅದೇ ರೀತಿಯಾಗಿ ಬಳಕೆ ಆಗುತ್ತೆ. ಈಗ ನೋಡಿ, ಇದು ಲಂಬಕೋನ ತ್ರಿಭುಜ ಏನಿದೆ ಇದರ ಬಾಹುವಿನ ಅಳತೆ ಇದು 5 ಇಂಚು, ಇದು 3 ಇಂಚು ಮತ್ತು ಇದೇನಿದೆ 4 ಇಂಚು. ನಾವೇನು ಮಾಡಿದ್ವಿ, 5 ಇಂಚ್ ಏನಿದೆ ಅದರ ಅಳತೆಗೆ ಅನುಗುಣವಾಗಿ ಒಂದು ಚೌಕವನ್ನು ಕಟ್ ಮಾಡ್ಕೊಂಡ್ವಿ. ಅದೇ ರೀತಿ ಇದು 4 ಇಂಚ್ ಇದೆಯಲ್ಲ, ಸೊ ಇದು ಆ 4 ಇಂಚಿಗೆ ಅನುಗುಣವಾಗಿ ನಾವೇನು ಮಾಡಿದ್ವಿ, ಇನ್ನೊಂದು ಚೌಕವನ್ನು ರಚನೆ ಮಾಡಿಕೊಂಡು ಕಟ್ ಮಾಡಿದ್ವಿ. ಅದೇ ರೀತಿ ಇದೇನಿದೆ ಇದು 3 ಇಂಚ್ ಅಲ್ವಾ, ಸೊ ಈ 3 ಇಂಚಿನ ಚೌಕವನ್ನು ಸಹ ನಾವು ರಚನೆ ಮಾಡಿ ಕಟ್ ಮಾಡಿದ್ದೇವೆ. ಸೊ ಹಾಗಾಗಿ ಈ 3 ಚೌಕಗಳನ್ನ ಬಳಸಿ ನಾವು ಲಂಬಕೋನ ತ್ರಿಭುಜದ ಸಹಾಯದಿಂದ ಪೈಥಾಗೊರಸ್ ಪ್ರಮೇಯವನ್ನು ನಾವು ಏನು ಮಾಡ್ಬೋದು, ನಿರೂಪಿಸ್ಬೋದು. ನೋಡಿ, ಈ ರೀತಿ ನಾವು ಪೈಥಾಗೊರಸ್ ಪ್ರಮೇಯವನ್ನು ಮಾದರಿ ಮೂಲಕ ನಿರೂಪಿಸ್ಬೋದು. ಈಗ ತಯಾರಿಸುತ್ತಿರುವ ಕಲಿಕೋಪಕರಣದ ಹೆಸರು ಸಮಮಿತಿ ಅಕ್ಷಗಳು. ಈ ಪರಿಕಲ್ಪನೆಯ ಕಲಿಕೋಪಕರಣವನ್ನು ನಾವು ಹೇಗೆ ಸಾಮಗ್ರಿಗಳ ಮೂಲಕ ರಚನೆ ಮಾಡ್ಬೋದು ಅಂತ ನೋಡೋದಾದರೆ, ಮೊದಲಿಗೆ ಯಾವ ಸಾಮಗ್ರಿಗಳು ಅವಶ್ಯಕತೆ ಇದೆ ನೋಡೋಣ. ಡ್ರಾಯಿಂಗ್ ಹಾಳೆ, ಕಲರ್ ಪೆನ್ಸಿಲ್ಗಳು, ಸ್ಕೇಲ್, ಕತ್ತರಿ, ಗಮ್ಮು ಹಾಗೂ ಸನ್ಬೋರ್ಡ್. ಈಗ ಈ ಡ್ರಾಯಿಂಗ್ ಶೀಟ್ನಲ್ಲಿ ಒಂದು ಆಕೃತಿಯನ್ನು ರಚನೆ ಮಾಡೋಣ. ಒಂದು ಆಯತವನ್ನು ರಚನೆ ಮಾಡೋಣ. ಸೊ ಆಯತಕ್ಕೆ ನಾನು ಏನು ತೊಗೋತೀನಿ ಮೆಜರ್ಮೆಂಟ್ ಅಂದರೆ, ಒಂದು ಬಾಹು 5 ಇಂಚ್ ತೊಗೋತೀನಿ. 1 2 3 4 5. ಹಾಗೆ ಈ ಬಾಹು ಏನಿದೆ ಇದನ್ನು ನಾನು 3 ಇಂಚ್ ತೊಗೋತೀನಿ. 1 2 3. ಎಸ್, ಈಗ ಉಳಿದ ಬಾಹುಗಳನ್ನ ರಚನೆ ಮಾಡ್ಕೊಳ್ಳೋಣ. 1 2 3 4 5. ಓಕೆ, ಎಸ್, ಮತ್ತು ಈ ಬಾಹುವನ್ನು ಸೇರಿಸೋಣ. ಸೊ ಈಗ ನಮಗೆ ಆಯತ ಆಕೃತಿ ಸಿಕ್ಕಿದೆ. ಇದನ್ನು ಕತ್ತರಿಸಿಟ್ಕೊಳ್ಬೇಕು. ಕೊನೆ ಬಾಹು ಏನಿದೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಈ ಆಕೃತಿ ಏನಿದೆ ಇದನ್ನು ಸನ್ಬೋರ್ಡ್ ಏನಿದೆ ಅದ್ರ ಮೇಲೆ ಅಂಟಿಸೋಣ. ಸೊ ಈಗ ಗಮ್ ಹಾಕಿದ್ದೇನೆ, ಇದನ್ನು ಈ ಬೋರ್ಡ್ ಮೇಲೆ ಅಂಟಿಸೋಣ. ಸೊ ಬೋರ್ಡ್ ಮೇಲೆ ಅಂಟಿಸಿ ನಾವೇನು ಮಾಡಬೇಕು, ಕಟ್ಟರ್ನ ಸಹಾಯದಿಂದ ಕಟ್ ಮಾಡಬೇಕು. ನೋಡಿ,
ಕಟ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇದಕ್ಕೆ ಇವಾಗ ನಾವೇನು ಮಾಡೋಣ, ಇದರ ಹಿಂಬದಿ ಏನಿದೆ ಇಲ್ಲಿ ಅಕ್ಷಗಳನ್ನ ರಚನೆ ಮಾಡೋಣ. ಸೊ ಒಂದು ಅಕ್ಷ ಆಯಿತು, ಅದೇ ರೀತಿ ಇನ್ನೊಂದು ಮಧ್ಯದಲ್ಲಿ ಇನ್ನೊಂದು ಅಕ್ಷನ ರಚನೆ ಮಾಡೋಣ. ಸೊ ಈಗ ಈ ಆಕೃತಿಯನ್ನು ಟೇಪ್ನ ಸಹಾಯದಿಂದ ಅಂಟಿಸ್ತೇನೆ. ಈಗ ನಾನು ಟೇಪ್ನ ಸಹಾಯದಿಂದ ಈ ರೀತಿ ನಾನು ಅಂಟಿಸಿದ್ದೇನೆ. ಈಗ ಈ ಹಿಂಬದಿ ಏನಿದೆ ಇಲ್ಲಿ ಅಕ್ಷಗಳಿವೆ, ಅದನ್ನು ಕಟ್ಟರ್ನ ಸಹಾಯದಿಂದ ಮತ್ತು ಸ್ಕೇಲ್ನ ಸಹಾಯದಿಂದ ಸ್ವಲ್ಪ ಕಟ್ ಮಾಡೋಣ. ಈಗ ಈ ರೀತಿ ನಮಗೆ ಆಗಬೇಕು. ಈ ರೀತಿ ಆದರೆ ನಾವೇನು ಮಾಡ್ಬೋದು, ಈ ಆಯತದಲ್ಲಿರುವಂತಹ ಅಕ್ಷಗಳ ಸಮಮಿತಿಯನ್ನು ಪರಿಚಯ ಮಾಡ್ಬೋದು. ಸೊ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಆಕೃತಿಗಳಿಗೂ ಸಹ ಇದೇ ವಿಧಾನದ ಮೂಲಕ ನಾವು ರಚನೆಯನ್ನು ಮಾಡ್ಬೋದು. ಸೊ ಈ ರೀತಿ ಬೇರೆ ಬೇರೆ ಆಕೃತಿಗಳಿಗೂ ಸಹ ನಾವೇನು ಮಾಡ್ಬೋದು, ರಚನೆಯನ್ನು ಮಾಡ್ಬೋದು ಮತ್ತು ಬೇರೆ ಬೇರೆ ಬಣ್ಣಗಳನ್ನ ಯೂಸ್ ಮಾಡ್ಬೋದು. ಸೊ ಹಾಗೆ ಯೂಸ್ ಮಾಡ್ತಾ ನೋಡಿ, ನಾನು ಇಲ್ಲಿ ಚೌಕವನ್ನು ರಚನೆ ಮಾಡಿದ್ದೇನೆ ಮತ್ತು ವಜ್ರಾಕೃತಿ ಇದೆ, ಹಾಗೆ ತ್ರಿಭುಜ. ಸೊ ಈ ರೀತಿ ನಮಗೇನೇನು ಆಕಾರಗಳಿವೆ ಆಕಾರಗಳನ್ನ ರಚನೆ ಮಾಡ್ತಾ ಈ ಕಲಿಕೋಪಕರಣವನ್ನು ರಚನೆ ಮಾಡ್ಬೋದು. ಹಾಗೆ ನಮಗೇನಾದರೂ ಸನ್ ಬೋರ್ಡ್ ಲಭ್ಯ ಇಲ್ಲ ಅಂತ ಅಂದರೆ ನಾವು ಅದಕ್ಕೇನು ಮಾಡ್ಬೋದು, ಈ ಕಾರ್ಡ್ಬೋರ್ಡ್ನ ಸಹ ನಾವು ಏನು ಮಾಡ್ಬೋದು, ಬಳಕೆ ಮಾಡ್ಬೋದು. ಸೊ ಈ ರೀತಿ ನಾವು ರಚನೆಯನ್ನು ತಿಳ್ಕೊಂಡು ಸಮಮಿತಿ ಅಕ್ಷಗಳ ಪರಿಕಲ್ಪನೆಯನ್ನು ತಿಳಿಸ್ಬೋದು. ಈಗ ತಯಾರಿಸುತ್ತಿರುವ ಕಲಿಕೋಪಕರಣ ಜಿಯೋ ಬೋರ್ಡ್ ಮತ್ತು ಕೋನಮಾಪಕ. ಸೊ ಈ ಕಲಿಕೋಪಕರಣದಿಂದ ನಾವು ಯಾವ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೋಬೋದು ಅಂದರೆ ಆವೃತ್ತ ಮತ್ತು ಆವೃತ್ತವಲ್ಲದ ಆಕೃತಿಗಳು, ಬಹುಭುಜಾಕೃತಿಗಳ ಪರಿಚಯ, ಕೋನಗಳ ಅರ್ಥ ಮತ್ತು ವಿಧಗಳು, ಜೋಡಿ ಕೋನಗಳು ಮತ್ತು ತ್ರಿಭುಜಗಳು, ಚತುರ್ಭುಜಗಳು. ಈ ಕಲಿಕೋಪಕರಣವನ್ನು ರಚನೆ ಮಾಡಬೇಕಂತಂದರೆ ನಮಗೆ ಯಾವ ಯಾವ ಸಾಮಗ್ರಿಗಳ ಅವಶ್ಯಕತೆ ಅಂತ ನೋಡೋಣ. ಸೊ ಮೊದಲಿಗೆ A4 ಹಾಳೆ ಅಥವಾ 360 ಡಿಗ್ರಿ ಇರುವಂತಹ ಕೋನಮಾಪಕದ ಪ್ರಿಂಟಿಂಗ್ ಪೇಪರ್, ಸ್ಕೇಲು, ಕಲರ್ ಪೆನ್ಸಿಲ್ಗಳು, ಗಮ್ಮು, ಐಸ್ ಕ್ರೀಮ್ ಕಡ್ಡಿಗಳು, ಪುಷ್ ಪಿನ್ಗಳು, ಕತ್ತರಿ, ರಟ್ಟು, ಕೋನಮಾಪಕದ ಪ್ರಿಂಟ್ ಇರುವ OHP ಶೀಟ್. ಈ ಎಲ್ಲ ಸಾಮಗ್ರಿಗಳನ್ನ ಬಳಸ್ಕೊಂಡು ಮೊದಲಿಗೆ ನಾವು ಕೋನಮಾಪಕವನ್ನು ಹೇಗೆ ರಚನೆ ಮಾಡೋದಂತ ನೋಡೋಣ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಮೊದಲು ಒಂದು ಈ ರಟ್ಟಿಗೆ ನಾವು A4 ಹಾಳೆಯಲ್ಲಿ 360 ಡಿಗ್ರಿ ಕೋನಮಾಪಕ ಏನಿರುತ್ತೆ ಅದನ್ನು ನಾವೇನು ಮಾಡ್ಬೋದು, ಅಂಟಿಸ್ಕೋಬೋದು. ಸೊ ಅದು ಯಾವ ರೀತಿ ಅಂತಂದರೆ, ಈಗ ಆಲ್ರೆಡಿ ನಾವು ಅಂಟಿಸಿದ್ದೇವೆ. ಸೊ ಈ ರೀತಿ A4 ಹಾಳೆಯಲ್ಲಿ 360 ಡಿಗ್ರಿ ಕೋನಮಾಪಕ ಏನಿದೆ ಅದನ್ನು ನಾವೇನು ಮಾಡ್ಬೋದು, ಅಂಟಿಸ್ಬೋದು. ಈ ಅಂಟಿಸೋದ್ರ ಮೂಲಕ ಇಲ್ಲಿ A4 ಹಾಳೆ ಪ್ರಿಂಟನ್ನು ಸಹ ಅಂಟಿಸ್ಬೋದು ಅಥವಾ OHP ಶೀಟ್ ಏನಿದೆ ಈ ಕೋನಮಾಪಕದ ಹಾಳೆಯನ್ನು ಸಹ ಇಲ್ಲಿ ನಾವು ಪೇಸ್ಟ್ ಮಾಡ್ಬೋದು. ಸೊ ನಾನೀಗ ತೆಗೆದುಕೊಂಡಿರೋವಂಥದ್ದು A4 ಹಾಳೆಯ ಪ್ರಿಂಟ್. ಸೊ ಇಲ್ಲಿ ಹಣ್ಸಾಗಿದೆ, ಇದನ್ನು ನಾವೇನು ಮಾಡಬೇಕು, ಕಟ್ ಮಾಡಬೇಕು ಫಸ್ಟು. ಈಗ ನಾನೇನು ಮಾಡಿದ್ದೇನೆ, ಕಟ್ ಮಾಡಿ ಅದರ ಬಾರ್ಡ್ರ್ ಏನಿದೆ ಆ ಬಾರ್ಡ್ರಿಗೆ ನಾನೇನು ಮಾಡಿದ್ದೇನೆ, ಟೇಪ್ನ ಸಹಾಯದಿಂದ ಅಂಟಿಸಿದ್ದೇನೆ. ಸೊ ಈಗ ಇದು ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾವೇನು ಮಾಡಬೇಕು, ಇದಕ್ಕೆ ಆ್ಯಂಗಲ್ಸ್ನ ತೋರಿಸ್ಬೇಕು. ಅಂದರೆ ಕೋನಗಳನ್ನ ತೋರಿಸ್ಲಿಕ್ಕೆ ನಾವು ಆ್ಯಂಗಲ್ಸ್ನ ತೋರಿಸ್ತೀವಿ, ಅಂದರೆ ನೀಡಲ್ಸ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಇದರಲ್ಲಿ ಹಾಕ್ಬೋದು ಅಂತ ನೋಡೋಣ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ನೀಡಲ್ಸ್ನ ತೋರಿಸ್ಬೇಕು ನಾವು. ಅದಕ್ಕೆ 3 ನೀಡಲ್ಸ್ನ ತಗೊಂಡಿದ್ದೇವೆ. ಅಂದರೆ ಐಸ್ ಕ್ರೀಮ್ನ ಕಡ್ಡಿಗಳನ್ನ ಏನು ಮಾಡೋಣ, ಪುಷ್ಪಿನ್ನ ಸಹಾಯದಿಂದ ಸೇರಿಸೋಣ. ಸೊ ಸೇರಿಸಾಯಿತು. ಈಗ ಇದೇನಿದೆ ಇದನ್ನು ಈ ರೀತಿ ನಾವು ತೋರಿಸ್ಬೋದು ಆ್ಯಂಗಲ್ ಆಗಿ. ಸೊ ಇದನ್ನು ನಾವು ಈ ಕೋನಮಾಪಕ ಏನಿದೆ ಅಲ್ಲಿ ಹೋಲ್ ಮಾಡಿ ಈ ರೀತಿ ಸೇರಿಸ್ಬೇಕು. ಸೊ ಈಗ ಎಷ್ಟು ನಮಗೆ 3 ನೀಡಲ್ಸ್ ಇದೆ. ಈ 3 ನೀಡಲ್ಸಲ್ಲೂ ನಾವು ಏನು ಮಾಡ್ಬೋದು, ಕೋನಗಳ ಪರಿಕಲ್ಪನೆಯನ್ನು ಅಳತೆ ಮಾಡ್ಬೋದು. ಈಗ ನೀವು ನೋಡ್ಬೋದು ಇಲ್ಲಿ ಯಾವ ಕೋನಗಳು ಬೇಕಾದರೂ ನಾವು ಈ ನೀಡಲ್ಸ್ ಅಂದರೆ ಈ ಕಡ್ಡಿಯ ಸಹಾಯದಿಂದ ತೋರಿಸ್ಬೋದು. ಸೊ ಹೀಗೆ ಈ ಕಲಿಕೋಪಕರಣದ ಬಳಕೆಯನ್ನು ನಾವು ಮಕ್ಕಳಿಗೆ ತೋರಿಸ್ಬೋದು. ಸೊ ಇದ್ರ ಜೊತೆಗೆ ನಾವೀಗೇನು ಮಾಡೋಣ,
ಜಿಯೋ ಬೋರ್ಡ್ ಇದೆ, ಆ ಜಿಯೋ ಬೋರ್ಡ್ನ ಬೇರೆ ಬೋರ್ಡ್ನ ಸಹಾಯದಿಂದ ಮಾಡೋಣ. ಈಗ ಈ ಬೋರ್ಡ್ ಮೇಲೆ ನಾವೇನು ಮಾಡೋಣ, ಒಂದು ಆಕೃತಿ ಅಂದರೆ ಒಂದು ಚೌಕವನ್ನು ರಚನೆ ಮಾಡೋಣ. ಸೊ ಅದಕ್ಕಾಗಿ ನಾನು ಅಳತೆ ಬೇಕು, ನನಗೆ 6 ಇಂಚ್ ಏನಿದೆ 6 ಇಂಚ್ ಅಳತೆಯನ್ನು ತಗೊಳ್ಳೋಣ. 1 2 3 4 5 6. ಸೊ ಈಗ ಅದೇ ರೀತಿ ಇಲ್ಲೂ ಅದೇ ಅಳತೆಯಲ್ಲಿ ಒಂದು ಗೆರೆಯನ್ನು ಎಳೆಯೋಣ. ಇಲ್ಲೂ ಸಹ ನಾವು 6 ಇಂಚ್ನೇ ಬಳಸಬೇಕು. 1 2 3 4 5 6. ಸರಿ, ಈಗ ಒಂದು ಚೌಕ ರಚನೆ ಆಯಿತು. ಸೊ ಇದರೊಳಗಡೆ ನಾವೇನು ಮಾಡಬೇಕು, ಬಿಂದುಗಳನ್ನ ಗುರುತಿಸೋಕೆ 1 ಇಂಚು 1 ಇಂಚು ಅಂತರದಲ್ಲಿ ಚೌಕಗಳನ್ನ ರಚನೆ ಮಾಡಬೇಕು. ಸೊ ಸರಿಯಾಗಿ 1 ಇಂಚು 1 2 3 4 5 6. ಸೊ ಈಗ ನಾನು 6 ಇಂಟು 6 ಇಂಚಿನಲ್ಲಿ ಏನು ಮಾಡಿದ್ದೇನೆ, ಚೌಕವನ್ನು ರಚನೆ ಮಾಡಿದ್ದೇನೆ. ಈಗ ಇದರೊಳಗಡೆ ನಾನು ಏನು ಮಾಡ್ತೀನಿ, ಎಲ್ಲ ಅಂಚುಗಳಲ್ಲಿ ಅರ್ಧ ಇಂಚನ್ನು ಗ್ಯಾಪ್ ಬಿಡ್ತೀನಿ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ ಮತ್ತು ಈ ಅಂಚಿನಲ್ಲಿ ಅರ್ಧ ಇಂಚು, ಹಾಗೆ ಇಲ್ಲೂ ಕೂಡ ಅರ್ಧ ಇಂಚು ಜಾಗವನ್ನು ಬಿಡಬೇಕಾಗುತ್ತೆ. ಸೊ ಇವಾಗ ಏನು ಮಾಡೋಣ, ಈ ಜಾಗ ಏನಿದೆ ಅದರೊಳಗಡೆ 5 ಇಂಟು 5 ಇಂಚಿನಲ್ಲಿ ಚೌಕಗಳನ್ನ ರಚನೆ ಮಾಡೋಣ. ಸೊ ಅದಕ್ಕಾಗಿ 5 ಇಂಚಿನ ಚೌಕಗಳನ್ನ ರಚನೆ ಮಾಡೋಣ. 1 2 3 4 5. ಅದೇ ರೀತಿ 1 2 3 4 5. ಸೊ ಈ ಅಂಚು ಮತ್ತು ಇದು ಸೇರಿಸಿದಾಗ ನಮಗೆ 1 2 3 4 5. ಸೊ ಇಲ್ಲೂ ಸಹ ನಮಗೆ 5 ಅಂಚುವಿನ ಒಂದು ಬಾಕ್ಸ್ ಬೇಕಾಗುತ್ತೆ. ಮತ್ತು ಇಲ್ಲೂ ಎಣಿಸಿದಾಗ 1 2 3 4 5. ಎಸ್ ಇಲ್ಲಿ ನಾವು ಒಂದು ಚೌಕವನ್ನು ರಚನೆ ಮಾಡಿದ್ವಿ, ಅದು 5 ಇಂಟು 5. ಈಗ ಇದರೊಳಗಡೆ ಚಿಕ್ಕ ಚಿಕ್ಕ ಚೌಕಗಳನ್ನ ರಚನೆ ಮಾಡೋಣ. ಅಂದರೆ ಒಂದು ಚೌಕದ ಅಂತರ 1 ಇಂಚ್ ಇರಬೇಕು. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, 1 ಇಂಚಾಗೆ ಅಂತರವನ್ನು ಕಾಯ್ದು 1 2 3 4 5. ಸೊ ಈಗ ಚಿಕ್ಕ ಚೌಕಗಳನ್ನ ರಚನೆ ಮಾಡೋಣ. ಇಲ್ಲೂ ಗೆರೆ ಎಳೆಯೋಣ ಮತ್ತು ಇದನ್ನು ಸೇರಿಸೋಣ. ಸೊ ಈಗ ಇಲ್ಲೂ ಸಹ ಅದೇ ಅಳತೆ, ಅಂದರೆ 1 ಇಂಚ್ ಏನಿದೆ ಅದೇ ಅಳತೆಯಲ್ಲಿ ನಾವೇನು ಮಾಡಬೇಕಾಗುತ್ತೆ, ಗೆರೆಯನ್ನು ಎಳೆಬೇಕಾಗುತ್ತೆ. 1 2 3 4 5. ಸೊ ಇಲ್ಲಿ ಈ ಗೆರೆಗಳನ್ನ ಎಳೆದಾಗ ನಮಗೇನು ಸಿಗುತ್ತೆ, 1 ಇಂಚಿನ ಚೌಕಗಳು ಸಿಗುತ್ತೆ. ಅಂದರೆ ಎಲ್ಲ ಚೌಕಗಳಿಗೇನಿರಬೇಕು, ಅಂತರ ಒಂದೇ ಆಗಿರಬೇಕು. ಎಸ್, ಈಗ ನನಗೆ ಚಿಕ್ಕ ಚಿಕ್ಕ ಚೌಕಗಳು ಸಿಕ್ಕಿದೆ. ಮತ್ತು ಈ ಬೇಡ ಆಗಿರುವಂಥ ವಸ್ತು ನಾವೇನು ಮಾಡೋಣ, ಕಟ್ ಮಾಡೋಣ. ಈ ರೀತಿ ನಾವೇನು ಮಾಡಬೇಕು, ಎಲ್ಲ ಅಂಚುವನ್ನು ಸರಿಯಾಗಿ ಕಟ್ ಮಾಡ್ಕೋಬೇಕು. ಸೊ ಈಗ ನಿಮಗೆ ಜಿಯೋ ಬೋರ್ಡ್ ಕಾಣ್ತಾ ಇದೆ, ಬಿಂದುಗಳು ಕಾಣ್ತಾ ಇಲ್ಲ. ಸೊ ಬಿಂದುಗಳು ಕಾಣಬೇಕಂದ್ರೆ ಏನು ಮಾಡೋಣ, ನಮ್ಮಲ್ಲಿರುವ ಪುಷ್ಪಿನ್ ಏನಿದೆ ಇದರ ಸಹಾಯದಿಂದ ಅದನ್ನು ತುಂಬೋಣ. ಸೊ ನೀವು ಒಂದು ಬದಿಯ ಬಿಂದುಗಳಿಗೆ ಒಂದೇ ಕಲರ್ ಆದರೂ ಇಡ್ಬೋದು, ಬೇರೆ ಬೇರೆ ಕಲರ್ ಆದರೂ ಇಡ್ಬೋದು. ಸೊ ನಾನು ಒಂದು ಬದಿಗೆ ಏನು ಮಾಡ್ತೀನಿ, ನೀಲಿ ಬಣ್ಣವನ್ನು ಆಯ್ಕೆ ಮಾಡ್ತೀನಿ. ಅದು ಒಂದೊಂದು ಬಿಂದುಗೂ ಈ ರೀತಿ ಸೇರಿಸ್ತಾ ಹೋಗ್ತೇನೆ. ಹೀಗೆ
ಎಲ್ಲ ಪುಷ್ಪಿನ ಬೇರೆ ಬೇರೆ ಬಣ್ಣಗಳಿಂದ ನಾವೇನು ಮಾಡ್ಬೋದು, ಈ ಬಿಂದುಗಳನ್ನ ರಚನೆ ಮಾಡ್ಬೋದು. ಸೊ ರಚನೆ ಮಾಡಿ ನಾವೇನು ಮಾಡಿದ್ದೀವಿ, ಸುತ್ತ ಬಾರ್ಡ್ರ್ ಏನಿದೆ ಅದಕ್ಕೆ ಟೇಪನ್ನು ಹಾಕಿದ್ದೇವೆ. ಸೊ ಇಲ್ಲಿ ಸೇಫ್ಟಿ ಕಾರಣದಿಂದ, ಅಂದರೆ ಕೆಳಗಡೆ ಪಿನ್ ಏನಿದೆ ಅದು ಸೇಫ್ಟಿ ಕಾರಣದಿಂದ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ನಾವೇನು ಮಾಡೋಣ, ಈ ಫೋಮ್ ಏನಿದೆ ಅದನ್ನು ಬಳಸೋಣ. ಸೊ ಹೀಗೆ ಇಟ್ಟಾಗ ಅದು ಸ್ವಲ್ಪ ಸೇಫ್ ಆಗಿರುತ್ತೆ. ಎಸ್, ಈ ರೀತಿಯಾಗಿ ಫೋಮ್ನ ಸಹಾಯದಿಂದ ಜಿಯೋ ಬೋರ್ಡ್ನ ಸೇರಿಸೋಣ, ಅಂದರೆ ಪಿನ್ಗಳನ್ನ ಅದಕ್ಕೆ ಸೇರಿಸೋಣ. ಸೊ ಈಗ ಇದು ಬಳಕೆಗೆ ಸೂಕ್ತವಾಗಿದೆ. ಒಂದು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಒಂದು ಆಕೃತಿಯನ್ನು ಮಾಡಿ ತೋರಿಸೋಣ. ಈಗ ನೋಡಿ, ನಾನು ಈಗ ಒಂದು ಚೌಕವನ್ನು ರಚನೆ ಮಾಡಿದ್ದೇನೆ. ಸೊ ಈ ರೀತಿ ಈ ಕಲಿಕೋಪಕರಣದಲ್ಲಿ ನಾವು ಪರಿಕಲ್ಪನೆಯನ್ನು ಮಕ್ಕಳಿಗೆ ಬಳಸಿ ತಿಳಿಸ್ಬೋದು. ಈಗ ತಯಾರಿಸುತ್ತಿರುವ ಕಲಿಕೋಪಕರಣದ ಹೆಸರು ಸಮಮಿತಿ ಮಾದರಿಗಳು. ಈ ಪರಿಕಲ್ಪನೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಸಮಮಿತಿಗಳ ಪರಿಚಯ ಮತ್ತು ವಿಧಗಳು. ಕಿಟ್ನಲ್ಲಿರುವ ಸಮಮಿತಿ ಮಾದರಿಯನ್ನು ತಯಾರಿಸಲು ಬೇಕಾಗಿರುವಂಥ ಸಾಮಗ್ರಿಗಳು ಹೀಗಿವೆ: ಪೆನ್, ಪೆನ್ಸಿಲ್ ಮತ್ತು ಕಲರ್ ಪೆನ್ಸಿಲ್ಗಳು, ಸ್ಕೇಲ್, ಕತ್ತರಿ, ಗಮ್, ಸನ್ಬೋರ್ಡ್, 360 ಕೋನಮಾಪಕ ಹಾಗೂ ಡ್ರಾಯಿಂಗ್ ಶೀಟ್ಗಳು. ಈ ಎಲ್ಲ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ಸಮಮಿತಿಯ ಮಾದರಿಗಳನ್ನ ಹೇಗೆ ರಚನೆ ಮಾಡ್ಬೋದು ಅಂತ ನೋಡೋಣ. ಸೊ ಮೊದಲಿಗೆ ನಾನೇನು ಮಾಡ್ತೇನೆ, ಒಂದು ಸನ್ಬೋರ್ಡ್ನ ತೆಕ್ಕೊಳ್ತೇನೆ. ಇದರ ಮೇಲೆ ನನ್ನ ಹತ್ರ ಆಗಲೇ ಇರುವಂತಹ 360 ಕೋನಮಾಪಕ ಇದನ್ನು ಅಂಟಿಸ್ತೇನೆ. ಸೊ ಇದನ್ನು ಅಂಟಿಸ್ಲಿಕ್ಕೆ ಗಮ್ನ ಸಹಾಯ ಬೇಕು. ಎಸ್, ಈ ರೀತಿ ಗಮ್ನ ಸಹಾಯದಿಂದ ನಾವೇನು ಮಾಡಬೇಕು, ಕೋನಮಾಪಕವನ್ನು ಅಂಟಿಸ್ಕೋಬೇಕು. ಇದಾದ ನಂತರ ಈ ಕಲರ್ ಹಾಳೆಗಳು ಏನಿದೆ ಇದರಲ್ಲಿ ನಾವು ಆಕೃತಿಯನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು ಯಾವ ಆಕೃತಿ ತಗೋತೀನಿ ಅಂದರೆ, ಚೌಕವನ್ನು ತೆಗೆದುಕೊಳ್ತೇನೆ. ಚೌಕದ ಅಳತೆ ಒಂದು ಅಂಚನ್ನು 4 ಇಂಚಾಗಿ ತೆಗೆದುಕೊಳ್ಳೋಣ. 1 2 3 4. ಹಾಗೆ ಎಲ್ಲ ಬಾಹುಗಳ ಅಳತೆ ಎಷ್ಟಾಗಿರಬೇಕು, 4 ಇಂಚಾಗಿರಬೇಕು. 1 2 3 4. ಇಲ್ಲೂ ಕೂಡ 4 ಏಕಮಾನಗಳು ಇರಬೇಕು. ಮತ್ತು ಇಲ್ಲೂ ಸಹ 4 ಇದನ್ನು ಚೆಕ್ ಮಾಡೋಣ. 1 2 3 4 ಆಯಿತು. ಸೊ ಒಂದು ಚೌಕ ರಚನೆ ಆಯಿತು. ಈಗ ನಾವು ಕಲಿಬೇಕಾಗಿರುವಂಥದ್ದೇನು, ಭ್ರಮಣ ಸಮಮಿತಿ. ಆದ್ದರಿಂದ ನಮಗೆ 2 ಚೌಕಗಳ ಅವಶ್ಯಕತೆ ಇದೆ. ಇಲ್ಲಿ ಏನು ಅಳತೆ ತಗೊಂಡಿದ್ದೇನೆ ಅದೇ ಅಳತೆಯನ್ನು ಈ ಹಾಳೆಯಲ್ಲೂ ಸಹ ಮಾಡೋಣ. ಸೊ ಇಲ್ಲೂ ಸಹ 4 ಏಕಮಾನವಿರುವ, ಅಂದರೆ 4 ಇಂಚಿರುವಂತಹ ಚೌಕದ ರಚನೆಯನ್ನು ನೋಡೋಣ. 1 2 3 4. ಸೊ 4 ಇಂಚು. ಅದೇ ರೀತಿ ಈ ಬಾಹುವಿನ ಉದ್ದ ಕೂಡ 4 ಇಂಚು. ಹಾಗೆ ಇದರ ಉದ್ದ ಕೂಡ ಎಷ್ಟಾಗುತ್ತೆ, 4 ಆಗುತ್ತೆ. ಮತ್ತು ಈ ಬಾಹುವಿನ ಅಳತೆ 4 ಇಂಚಾಗುತ್ತೆ. ಎಸ್, ಈಗ ನಮಗೆ 2 ಚೌಕದ ರಚನೆ ಆಯಿತು. ಇದನ್ನು ನಾವು ಕತ್ತರಿಯ ಸಹಾಯದಿಂದ ಏನು ಮಾಡೋಣ, ಕಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಇಲ್ಲೂ ಬೇಡದ ಜಾಗ ಇದೆ. ಸೊ ಈ ಸ್ಥಳವನ್ನು ಕಟ್ ಮಾಡೋಣ. ಈ ರೀತಿ ನಾವು ನೀಟಾಗಿ ಚೌಕವನ್ನು ಕಟ್ ಮಾಡ್ಕೋಬೇಕು. ಅದೇ ರೀತಿ ಈ ಹಾಳೆಯಲ್ಲೂ ಕೂಡ ಕಟ್ ಮಾಡೋಣ. ಇದನ್ನು ಈಗ ನೀಟಾಗಿ ಕಟ್ ಮಾಡೋಣ. ಎಸ್, 2 ಚೌಕಗಳೇನಾಗಿದೆ
ಸಮನಾಗಿದೆ. ಯಾಕೆ 2 ಚೌಕಗಳನ್ನ ನಾವು ಕಟ್ ಮಾಡ್ಕೊಂಡ್ವಿ? ಅದು ಈ ಪರಿಕಲ್ಪನೆಯನ್ನು ನೋಡಿದಾಗ ಗೊತ್ತಾಗುತ್ತೆ. ಈ 2ರಲ್ಲಿ ಒಂದು ಬಿಂದುವಿನಲ್ಲಿ ನಾವೇನು ಮಾಡೋಣ, ಮಾರ್ಕ್ ಮಾಡೋಣ. ಅಂದರೆ ಇದು ನಮ್ಮ ರೆಫರೆನ್ಸ್ ಪಾಯಿಂಟ್ ಆಗಿರುತ್ತೆ. ಸೊ ಇದೇ ರೀತಿ ಈ ಹಾಳೆಯಲ್ಲೂ ಕೂಡ ಡ್ರಾ ಮಾಡೋಣ. ಸೊ ಈಗ ನಮಗೆ ಬೇಕಾಗಿರುವಂಥ ಚೌಕಗಳು ದೊರೆತಿದೆ. ಸೊ ಈ ಚೌಕಗಳ ಮೂಲಕ ನಾವು ಈ ಕೋನ ಮಾಪಕದಿಂದ ಹೇಗೆ ಭ್ರಮಣ ಸಮಮಿತಿಯನ್ನು ತೋರಿಸೋದನ್ನು ನೋಡೋಣ. ಸೊ ಒಂದು ಚೌಕವನ್ನು ನಾವೇನು ಮಾಡ್ಬೋದು, ಇದರ ರೆಫರೆನ್ಸ್ ಪಾಯಿಂಟಾಗಿ ತಗೊಂಡ್ರೆ ಈಗ ನಮಗಿಲ್ಲೇನು ಪುಷ್ಪಿನ ಅವಶ್ಯಕತೆ ಇದೆ. ಸೊ 2 ಚೌಕಗಳನ್ನು ಸೇರಿಸಿ ಕೋನ ಮಾಪಕದ ಮಧ್ಯೆ ಇರುವ ಜಾಗದಲ್ಲಿ ಸೇರಿಸಬೇಕು. ಎಸ್, ಇಲ್ಲಿ ನಾವೇನು ಮಾಡೋಣ, ಇದಕ್ಕೆ ಪುಷ್ಪಿನ ಸಹಾಯದಿಂದ ರಂಧ್ರ ಮಾಡಿ ಎಸ್ ಈ ರೀತಿ ನಾವೇನು ಮಾಡಬೇಕು, ಕೋನ ಮಾಪಕದ ಮೇಲೆ ಇರಿಸಬೇಕು. ಈ ಇರಿಸ್ಕೊಂಡು ನಾವೇನು ಮಾಡ್ಬೋದು, ಪರಿಕಲ್ಪನೆಯನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ನಾನು ಒಂದು ತೋರಿಸ್ಕೊಟ್ಟೆ. ಹೇಗೆ ಅಂದರೆ, ಒಂದು ಚೌಕವನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಈ ರೀತಿ ಭ್ರಮಣ ಮಾಡೋದರಿಂದ ಅದರ ಪರಿಕಲ್ಪನೆಯನ್ನು ತೋರಿಸ್ಬೋದು. ಎಸ್, ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಆಕೃತಿಗಳಿಗೂ ಸಹ ನಾವು ಈ ಮೆಟೀರಿಯಲ್ನ ಯೂಸ್ ಮಾಡಿ ಪರಿಕಲ್ಪನೆಯನ್ನು ತೋರಿಸ್ಬೋದು. ನೋಡಿ, ಇಲ್ಲಿ ವಜ್ರಾಕೃತಿ ಇದೆ, ಹಾಗೆ ಷಡ್ಭುಜ ಆಕೃತಿ ಇದೆ, ಹಾಗೆ ಇಲ್ಲಿ ನೀವು ವೃತ್ತವನ್ನು ನೋಡ್ಬೋದು, ಹಾಗೆ ತ್ರಿಭುಜವನ್ನು ನೋಡ್ಬೋದು, ಮತ್ತು ಪೆಂಟಾಗನ್ ಇದು ಕೂಡ ಸಿಗುತ್ತೆ. ಸೊ ಈ ರೀತಿ ನಾವು DIY ಮೆಟೀರಿಯಲ್ಸ್ನ ತಯಾರು ಮಾಡಿ ನಮ್ಮ ಕಿಟ್ಟಲ್ಲಿ ಇಲ್ಲದೇ ಇದ್ದಾಗ ಬಳಕೆಯನ್ನು ಮಾಡ್ಬೋದು. ಈಗ ನಾವು ರೇಖಾಗಣಿತದ ಬಹುಕಲಿಕಾ ಮಾದರಿಗಳು ಇದನ್ನು ತಯಾರು ಮಾಡ್ಬೋದು ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ಇದೊಂದು ವಿಶಿಷ್ಟ ಮಾದರಿಯಾಗಿದೆ. ಈ ಮಾದರಿಯನ್ನು ನಾವು ತಯಾರು ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ರೇಖಾಗಣಿತದ ಪರಿಕಲ್ಪನೆಗಳನ್ನ ನಾವು ಇದ್ರ ಮೂಲಕ ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಹಾಗೆ ನೋಡೋದಾದರೆ ಯಾವ್ಯಾವ ಪರಿಕಲ್ಪನೆಗಳನ್ನ ತಿಳಿಸ್ಕೊಡ್ಬೋದು ಅಂತ ನೋಡೋಣ ಬನ್ನಿ. ಪರಿಕಲ್ಪನೆಗಳು: ಬಹುಭುಜಾಕೃತಿಗಳ ಪರಿಚಯ, ಜೋಡಿ ಕೋನಗಳು, ತ್ರಿಭುಜಗಳ ಪರಿಚಯ, ಚತುರ್ಭುಜಗಳ ಪರಿಚಯ ಹಾಗೂ ವೃತ್ತದ ಪರಿಚಯ ಮತ್ತು ಸಮಮಿತಿಗಳು, ಸರ್ವಸಮತೆ ಹಾಗೂ ಸಮರೂಪಗಳು. ಸೊ ಈ ಆಕೃತಿ ಅಥವಾ ಮಾದರಿಯನ್ನು ನಾವು ಹೇಗೆ ತಯಾರು ಮಾಡೋದಂತ ನೋಡೋದಾದರೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಿದೆ ಅಂತ ಅಂದರೆ ಪೆನ್ ಮತ್ತು ಪೆನ್ಸಿಲ್, ಸ್ಕೇಲ್, ಕಲರ್ ಪೆನ್ಸಿಲ್ಗಳು, ಕತ್ತರಿ, ಗಮ್, ಪುಷ್ ಪಿನ್ಗಳು ಮತ್ತು OHP ಶೀಟ್ನಿಂದ ರಚಿತ ಆಗಿರುವಂತಹ 360 ಡಿಗ್ರಿಯ ಕೋನ ಮಾಪಕ, ಹಾಗೆ OHP ಶೀಟ್ಗಳು. ಈಗ ನಾವು ಈ ಎಲ್ಲ ಸಾಮಗ್ರಿಗಳನ್ನ ಬಳಸ್ಕೊಂಡು ಆ ಮಾದರಿಯನ್ನು ಹೇಗೆ ತಯಾರು ಮಾಡುವುದಂತ ನೋಡೋಣ. ಸೊ ಮೊದಲಾಗಿ ನಾನು ಏನು ಬೇಕು, ಒಂದು ಸನ್ ಬೋರ್ಡ್ನ ತೆಗೆದುಕೊಳ್ತೇನೆ. ಇದು ಏನಾಗಿದೆ, ಇದನ್ನು ನಾವು ನಮ್ಮ ಕಿಟ್ನಲ್ಲಿ ಏನಿದೆ ಮ್ಯಾಗ್ನೆಟಿಕ್ ಬೋರ್ಡ್ ಅಂತ ಕರಿತೀವಲ್ಲ, ಆ ಹೋಲಿಕೆಗೆ ಇದನ್ನು ಇಟ್ಕೊಳ್ಳೋಣ. ಅಂದರೆ ನಾವು ಏನಾದರೂ ಇಲ್ಲಿ ಟ್ರಾನ್ಸ್ಪರೆಂಟ್ ಶೀಟ್ ಅಥವಾ OHP ಶೀಟ್ ಇಟ್ಟರೆ ಅಲ್ಲಿ ಏನು ಆ್ಯಂಗಲ್ ಇದೆ ಅನ್ನೋದಕ್ಕೆ ಕಾಣಲಿಕ್ಕೋಸ್ಕರ ಈ ಸನ್ ಬೋರ್ಡ್ನ ಬಳಕೆ ಬೇಕಾಗುತ್ತೆ. ಸೊ ಇದನ್ನು ಇಟ್ಕೊಳ್ಳೋಣ. ಈಗ ಮೊದಲಿಗೆ ನಾವೇನು ಮಾಡೋಣ, ಈ ರೀತಿಯಾದಂಥ ಕೋನ ಮಾಪಕಗಳು ಏನು ಮಾಡಬೇಕು, ನಾವು OHP ಶೀಟ್ನಲ್ಲಿ ಪ್ರಿಂಟ್ ಹಾಕಿಸಿ ಅದನ್ನು ಕಟ್ ಮಾಡಿದಾಗ ನಮಗೆ ಈ ರೀತಿ ಕೋನ ಮಾಪಕಗಳು ಸಿಗುತ್ತೆ. ಅಂದರೆ ಇದು ಎಷ್ಟು ಡಿಗ್ರಿ ಇದೆ, 360 ಡಿಗ್ರಿ ಇದೆ. ಸೊ ಇದರ ಬಳಕೆಯಿಂದ ನಾವು ರೇಖಾಗಣಿತದ ಬಹುಕಲಿಕಾ ಮಾದರಿ ಏನಿದೆ ಅದರ ರಚನೆ ಹೇಗೆ ಮತ್ತು ಅದರ ಬಳಕೆ ಹೇಗೆ ಅಂತ ತಿಳಿಯೋಣ. ಸೊ ಮೊದಲಿಗೆ ನಾನೇನು ಮಾಡ್ತೀನಿ, ಈ ಕೋನ ಮಾಪಕಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಸ್, ಇಲ್ಲಿ ನನ್ನ ಹತ್ರ ಕೇವಲ 4 ಕೋನ ಮಾಪಕ ಇದೆ. ನೀವು ಬೇಕಿದ್ರೆ ಇದನ್ನು ಸಂಖ್ಯೆಗಳನ್ನ ಹೆಚ್ಚಿಸ್ಬೋದು, 4, 5, 6 ಆ ರೀತಿ ಮಾಡ್ಕೋಬೋದು. ಸೊ ಇದರಿಂದ ರಚನೆಗಳನ್ನ ತೋರಿಸೋದಾದರೆ ನನಗೆ ಬಾಹುಗಳ ಅವಶ್ಯಕತೆ ಇದೆ. ಇಲ್ಲಿ ಕೋನ ಮಾಪಕ ಇದೆ,
ಬಾಹುಗಳ ಅವಶ್ಯಕತೆ ಇದೆ. ಹಾಗಾಗಿ ನಾನೇನು ಮಾಡ್ತೇನೆ, ಈ ಟ್ರಾನ್ಸ್ಪರೆಂಟ್ ಶೀಟ್ ಅಂದರೆ OHP ಶೀಟ್ ಏನಿದೆ ಅದನ್ನು ನಾನು ಬಾಹುಗಳಾಗಿ ಕಟ್ ಮಾಡ್ಕೋತೇನೆ. ಸೊ ಅದು ಹೇಗೆ ಕಟ್ ಮಾಡ್ಕೋಬೋದು ನೋಡೋಣ ಬನ್ನಿ. ಒಂದೊಂದು ಬಾಹುವಿನ ಅಳತೆ ನಾವೇನು ಮಾಡ್ಬೋದು, 1.5 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ತಗೋಬೋದು. ನಾನಿಲ್ಲಿ 1.5 ತಗೊಂಡಿದ್ದೇನೆ. ಸೊ ಈ ರೀತಿ ಸರಿಯಾದ ಅಂತರಕ್ಕೆ ಮಾರ್ಕ್ ಮಾಡ್ತಾ ಇದನ್ನು ಕಟ್ ಮಾಡೋಣ. ಎಸ್ ಈ ರೀತಿ ಕತ್ತರಿ ಸಹಾಯದಿಂದ ನಾವೇನು ಮಾಡಬೇಕು, ಈ OHP ಶೀಟ್ನ ಕಟ್ ಮಾಡಬೇಕು. ಎಸ್ ಈ ರೀತಿ ನಮಗೆ ಸುಮಾರು 4-5 ಬಾಹುಗಳ ಅವಶ್ಯಕತೆ ಇದೆ. ಹಾಗೆ 4-5 ನಾವು ಈ OHP ಶೀಟ್ನ ಸಹಾಯದಿಂದ ಈ ರೀತಿ ಕಟ್ ಮಾಡಿಕೊಂಡು ಸ್ಕೇಲ್ನ ಸಹಾಯದಿಂದ ಸರಿಯಾಗಿ ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳೆಯೋಣ. ಎಸ್ ಈ ರೀತಿ ನಾವೇನು ಮಾಡಬೇಕಾಗುತ್ತೆ, ಮಧ್ಯಕ್ಕೆ ಸರಿಯಾಗಿ ಒಂದು ಗೆರೆಯನ್ನು ಎಳಿಬೇಕು. ಸೊ ಈಗ ನನಗೆ ಬರೀ ಬಾಹು ಸಿಕ್ತು. ಬಾಹು ಒಳಗಡೆ ಇದು ಎಷ್ಟು ಅಂದರೆ ಇದ್ರ ಏಕಮಾನ ಗೊತ್ತಿಲ್ವಲ್ಲ, ಅದಕ್ಕಾಗಿ ನಾವೇನು ಮಾಡಬೇಕು, ಮತ್ತೆ ಸ್ಕೇಲನ್ನು ಬಳಸಿ ಅಂತರವನ್ನು ಬರಿಬೋದು. ಅಂತಂದರೆ ನಾನೇನು ಮಾಡ್ತೀನಿ, 1 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಅಂದರೆ ಈಕ್ವಲ್ ಡಿಸ್ಟೆನ್ಸ್ ಬೇಕಲ್ವಾ. ಸೊ ಹಾಗಾಗಿ ನಾನು 1 ಇಂಚಿನ ಅಂತರವನ್ನು ತೆಗೆದುಕೊಳ್ತೇನೆ. ಎಸ್ ಸೊ ಈ ರೀತಿ OHP ಶೀಟ್ನ ಬಾಹುಗಳನ್ನ ನಾವು ರಚನೆ ಮಾಡ್ಬೋದು ಅಲ್ವಾ. ಅದೇ ರೀತಿ ನಾವು ಮಿಕ್ಕಿರುವಂಥ ಬಾಹುಗಳು ಏನಿದೆ ಈಗಾಗಲೇ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಸೊ ಇದಕ್ಕೂ ನಾವೇನು ಮಾಡೋಣ, ಈಕ್ವಲ್ ಡಿಸ್ಟೆನ್ಸನ್ನು ಬರೆಯೋಣ. ಅಂದರೆ 1 ಇಂಚ್ನ ಅಂತರವನ್ನು ತೋರಿಸೋಣ. ಸೊ ಅದಕ್ಕಾಗಿ ನಾವೇನು ಮಾಡ್ಬೋದು, ಸ್ಕೇಲನ್ನು ಬಳಸಿ 1 ಇಂಚಿಗೆ ಮಾರ್ಕ್ ಅಥವಾ ಬಿಂದುವನ್ನು ಇಡ್ಬೋದು. ಸೊ 4, 5. ಎಸ್ ಈಗ ನಾವು 4 ಬಾಹುಗಳಿಗೆ ಈ ರೀತಿ ಏನು ಮಾಡಿದ್ದೇವೆ, 1 ಇಂಚ್ನ ಅಂತರದಿಂದ ಈಕ್ವಲ್ ಡಿಸ್ಟೆನ್ಸ್ನ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ನಾವು ಎಷ್ಟು ಮಾಡ್ಕೊಂಡಿದ್ದೇವೆ, 4 ಬಾಹುಗಳು. ಎಸ್ ಈಗ ನಮಗೆ ಆಲ್ಮೋಸ್ಟ್ ಈ ಮಾದರಿ ಕಾಣ್ತಾ ಇದೆ. ಈಗ ಇದನ್ನು ಬಳಸ್ಕೊಂಡು ಪರಿಕಲ್ಪನೆಯನ್ನು ಹೇಗೆ ಮಾಡ್ಬೋದು ಅಂದರೆ, ರೇಖಾಗಣಿತದ ಪರಿಕಲ್ಪನೆಗಳಲ್ಲಿ ನಾನು ಆವಾಗಲೇ ಹೇಳಿದೆ, ತುಂಬ ಜೋಡಿ ಕೋನಗಳು, ತ್ರಿಭುಜಗಳು ಮತ್ತು ಚತುರ್ಭುಜಗಳು ಈ ರೀತಿಯ ಪರಿಕಲ್ಪನೆಗಳನ್ನು ಕೂಡ ಸಹ ನಾವು ಇದರಿಂದ ತೋರಿಸ್ಬೋದು. ಅದು ಹೇಗೆ ಅಂತ ಈಗ ಒಂದು ಆಕೃತಿಯನ್ನು ಹೇಗೆ ತೋರಿಸ್ಬೋದು ಅಂತ ನಾನು ತೋರಿಸ್ಕೊಡ್ತೇನೆ. ಸೊ ಮೊದಲಿಗೆ ಈ ಕೋನ ಮಾಪಕನ ಇಲ್ಲಿ ಇಟ್ಕೊಳ್ತೇನೆ. ಸೊ ನನಗೆ ತ್ರಿಭುಜ ಬೇಕಾಗಿರೋದ್ರಿಂದ 3 ಕೋನ ಮಾಪಕಗಳನ್ನ ತೆಗೆದುಕೊಳ್ತೇನೆ. ಸೊ ಈಗ ನನಗೇನು ಬೇಕು ಅಂದರೆ, ಇದು ಬಿಂದುಗಳಾಯಿತು. ಈ OHP ಶೀಟ್ನ ಇಲ್ಲಿ ಇಟ್ಟು ಬಾಹುಗಳ ರಚನೆಯನ್ನು ತೋರಿಸ್ಬೋದು. ಎಸ್ ಈ ರೀತಿ ಇಟ್ಟು ರಚನೆಯನ್ನು ತೋರಿಸ್ಬೋದು. ಮತ್ತು ಇದು ಬೀಳಬಾರ್ದು ಅಂತ ನಾವೇನು ಮಾಡಬೇಕು, ಈ ಪುಷ್ಪಿನ್ನ ಸಹಾಯವನ್ನು ಪಡೆದುಕೊಳ್ಬೇಕು. ಹಾಗಾಗಿ ಪುಷ್ಪಿನ್ನ ನಾವು ಇಲ್ಲಿ ಇಡೋಣ. ಸೊ ಅದೇ ರೀತಿ ಇಲ್ಲೂ ನಾವು ಪಿನ್ ಹಾಕೋಣ. ಎಸ್ ಮತ್ತು ಈ ಬಾಹುವಿಗೂ ಸರಿಯಾದ ಅಳತೆ ನೋಡಿಬಿಟ್ಟು ಪಿನ್ನನ್ನು ಸೇರಿಸೋಣ. ನೋಡಿ ಈಗ ನಮಗೆ ಬೇಕಾಗಿರುವಂತಹ ತ್ರಿಭುಜ ಏನಾಗಿದೆ, ರಚನೆ ಆಗಿದೆ. ಇಲ್ಲಿ ಕೋನ ಮಾಪಕಗಳು ಇರುವುದರಿಂದ ಇವುಗಳ ಗುಣಲಕ್ಷಣಗಳನ್ನು ನಾವೇನು ಮಾಡ್ಬೋದು, ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅಂದರೆ ಅದರ ಒಳಕೋನಗಳು ಮತ್ತೇನಾಗಿರುತ್ತೆ, ಮತ್ತು ಈ ಬಾಹುವಿನ ಅಳತೆ ಅಂದರೆ ಏನು ಮಾಡ್ಬೋದು ನೋಡಿ, ಈ 1 ಇಂಚಿನ ಅಂತರ ಏನು ತಗೊಂಡಿದ್ದೀವಿ ಅದನ್ನು ಏಕಮಾನಗಳಂತ ಪರಿಗಣಿಸಿದ್ರೆ ಇದರ ಬಾಹುವಿನ ಅಳತೆನೂ ಎಕ್ಸ್ಪ್ಲೇನ್ ಮಾಡ್ಬೋದು. ಹಾಗೆ ಇದರ ಒಳಕೋನಗಳು ಏನಿದೆ ಅಂತಲೂ ತೋರಿಸ್ಬೋದು. ಸೊ ಈ ಪ್ರೊಟ್ರಾಕ್ಟರ್ ಇದೆ, ಹೀಗೆ ನಾವೇನು ಮಾಡ್ಬೋದು, ತಿರುಗಿಸ್ತಾ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು, ಆ್ಯಂಗಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು. ಸೊ ಇದೇ ರೀತಿ ನಾವು ಬೇರೆ ಬೇರೆ ಆಕೃತಿಗಳನ್ನೂ ರಚನೆ ಮಾಡಿ ರೇಖಾಗಣಿತದ ಆಲ್ಮೋಸ್ಟ್ ಎಲ್ಲ ಪರಿಕಲ್ಪನೆಗಳನ್ನ ಈ JML ಏನಿದೆ ಅಂದರೆ ರೇಖಾಗಣಿತದ ಬಹುಕಲಿಕಾ ಮಾದರಿ ಏನಿದೆ ಅದರಲ್ಲಿ ನಾವು ಕಲಿಸ್ಬೋದು. ನಾವು ಈ ಸಂಚಿಕೆಯಲ್ಲಿ ಪ್ರಮುಖ ಪರಿಕಲ್ಪನೆಯನ್ನು ಕಲಿಸ್ಲಿಕ್ಕೆ ಬೇಕಾಗಿರೋ ಅಂತಹ ಅಂಕಗಣಿತ, ಬೀಜಗಣಿತ ಹಾಗೂ
ರೇಖಾಗಣಿತದ ಕಲಿಕೋಪಕರಣಗಳನ್ನು ಹೇಗೆ ತಯಾರಿಸೋದು ಅಂತ ನಾವೀಗ ಇಲ್ಲಿ ನೋಡಿದ್ವಿ. ಇದೇ ರೀತಿ ಬೇರೆ ಬೇರೆ ಪರಿಕಲ್ಪನೆಗಳನ್ನು ಕಲಿಸ್ಲಿಕ್ಕೆ ಇರುವಂತಹ ಕಲಿಕೋಪಕರಣಗಳನ್ನು ಸಹ ಅದೇ ರೀತಿ ಶಿಕ್ಷಕರು ಸಹ ಈ ರೀತಿ ಕಲಿಕೋಪಕರಣಗಳನ್ನು ತಯಾರಿಸಿ ತರಗತಿಯಲ್ಲಿ ಉಪಯೋಗಿಸುವುದು ತುಂಬ ಅತ್ಯಗತ್ಯವಾಗಿದೆ.